ವಸುಂಧರಾ ಸ್ಟೈಲ್ ಅನ್ನೋದು ಈಗ ಟ್ರೆಂಡಿಂಗ್ ಅಲ್ಲಿ ಬರ್ತಾ ವಸುಂಧರಾ ಸ್ಟೈಲ್ ಅಲ್ಲಿ ಉಡ್ಸಿರೋಂಥದ್ದು 10 ಸೆಟ್ಸ್ ಏನ್ ಇವತ್ತು ಪೇಂಟ್ ಆಗುತ್ತೋ 2 ದಿವಸದ್ದು ಲಕ್ಷ್ಮಿ ಸೀರೆ ಕಳ್ಸಿದ್ರು. ಯಾವ್ದೇ ಕಾರಣಕ್ಕೂ ಸೀರೆ ಕಟ್ ಮಾಡಕ್ ನನ್ ಮನ್ಸ್ ಒಪ್ಪಿಲ್ಲ. ಈ ಪೀಠ ಫುಲ್ ಸ್ಟಾಕ್ ಬಂದಿದೆ. ಇದಾದ್ಮೇಲೆ ಮತ್ತೆ ಒಳಗಡೆನೂ ಇದೆ. ಕಾರಣ ಡಿಮ್ಯಾಂಡ್ ಅಲ್ಲಿರೋ ಇನ್ನೊಂದು ಪ್ರಾಡಕ್ಟ್ ಬಂದು ತೋಮಾಲೆ. ಆ ತೋಮಾಲೆ ಬಟ್ಸ್ ಎಷ್ಟಿದ್ಯೋ ನಮ್ ಸುಪ್ರೀತಾ ಬಂದ್ಲು ಅಲ್ಟಿಮೇಟ್. ಇದು ಕೌಚ ನಿಮಗೆ 4 to 5 kgs ಬರ್ತಿತ್ತು. ಇದು ನಾನು ವೆಲ್ಡೆಡ್ ಕಳಶ ಯೂಸ್ ಮಾಡಿ ಲಕ್ಷ್ಮಿ ಸ್ಯಾರಿ ಡ್ರೈಪ್ ಮಾಡಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಇದು ನಮ್ದು ಡೇ 4 ಆಫ್ ಸ್ಯಾರಿ ಡ್ರೇಪಿಂಗ್. ನೆನೆ ಆಲ್ಮೋಸ್ಟ್ ಎಲ್ಲ ಮುಗಿಸಿದೀವಿ. ಇನ್ನ ಒಂದ್ 4-5 ಅಷ್ಟೇ ಇದೆ. ಬಟ್ ಇವತ್ತು ಚಾಲೆಂಜ್ ಏನ್ ಗೊತ್ತಾ, ಆ 4-5 ನಾವು ಉಡ್ಸಿ ಇಲ್ಲಿರೋದನ್ನೆಲ್ಲ ಡಿಸ್ಪ್ಯಾಚ್ ಮಾಡಿ ಮೇಳಗೆಲ್ಲ ರೆಡಿ ಮಾಡ್ಕೋಬೇಕು. ಸೊ ಮೇಳ ಅಪ್ಡೇಟ್ಸ್ ಕೂಡ ಇದೇ ವ್ಲಾಗ್ ಅಲ್ಲಿ ಕೊಡ್ತಾ ಹೋಗ್ತೀನಿ. ನೆನ್ನೆ ಫೈನಲಿ ಉಡ್ಸಿದ್ದು ಬಹುಶಃ ಮೋಸ್ಟ್ಲಿ ಅದು ಉಡ್ಸಿದ್ವಿ ಅನ್ಸುತ್ತೆ. ಅಷ್ಟೊತ್ತಿಗೆ ಲಿಟ್ರಲಿ ನಾವು ಸಾಕಾಗಿದ್ವಿ. ಇದು ಆಗ್ಲೇ ನಿಮ್ಗೆಲ್ಲ ಹೇಳಿದೀನಿ ಶಾರ್ಟ್ ಹ್ಯಾಂಡ್ಸ್ ಬಗ್ಗೆ ಸ್ವಲ್ಪ ಲಾಂಗ್ ತಗೊಳ್ಳಿ ಅಂತ ಹೇಳಿ. ಇನ್ನೊಂದ್ 4-5 ಇದೆ ಉಡಿಸ್ತಾ ಅದನ್ನು ಎಲ್ಲ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ನೆನ್ನೆ ಒಬ್ರು ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಿದ್ದಾರೆ ನನ್ಗೆ, ಮ್ಯಾಮ್ ನೀವು ಡೈಲಿ ವ್ಲಾಗ್ ಅಪ್ಲೋಡ್ ಮಾಡ್ತೀರಾ ಅಂಡ್ ನಾನು ನೋಡ್ತೀನಿ, ಸೊ ಒಂಥರ ಡಿಪೆಂಡ್ ಆಗ್ಬಿಟ್ಟಿದ್ದೀನಿ ನಿಮ್ ವಿಡಿಯೋಗೆ. ಆಫ್ಟರ್ ವರಮಹಾಲಕ್ಷ್ಮಿ ಹಬ್ಬ ಆದ್ಮೇಲೂ ವ್ಲಾಗ್ ಮಾಡಿ ಮ್ಯಾಮ್ ಅಂತ. ನಿಜ, ಅದು ಮೆಸೇಜ್ ನೋಡಿದಾಗ ನಂಗೆ ನೈಟ್ ಓದ್ದೆ ನಾನು. ತುಂಬಾ ನಗುನು ಬಂತು ಒಂದು, ಮತ್ತೆ ಬ್ಲೆಸ್ಡ್ ಅನ್ಸ್ತು. ಥ್ಯಾಂಕ್ ಯು ಸೋ ಮಚ್ ಕಣ್ರಿ. ನಿಮ್ಗೆ ನಾನು ಕಾಲ್ ಬ್ಯಾಕ್ ಮಾಡ್ಲಿಕ್ಕೆ ಮೆಸೇಜ್ ಹಾಕಿದ್ದೀನಿ. ಕಾಲ್ ಬ್ಯಾಕ್ ಮಾಡಿ ನಿಮ್ಮ ಹತ್ರ ಮಾತಾಡ್ತೀನಿ. ಡೈಲಿ ವ್ಲಾಗ್ ಮಾಡ್ಲಿಕ್ಕೆ ಹೌದು ಈ ವರ್ಷ ಡಿಸೈಡ್ ಮಾಡ್ಕೊಂಡಿದೀನಿ. ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಮ್ಯಾನುಫ್ಯಾಕ್ಚರ್ ಈ ತರ ಲಾಸ್ಟ್ ಮೂಮೆಂಟ್ ಅಲ್ಲಿ ರಶ್ ಆಗುತ್ತೆ ಅಥವಾ ಏನು ಕೊಡಕ್ಕೆ ಆಗ್ದಿರೋ ಸ್ಟೇಟ್ ನಾವು ಹಾಕ್ತಿವಿ. 10 ದಿನ 12 ದಿನ ಟೈಮ್ ತಗೊಂಡೆಲ್ಲ ಈಗ ಹೊಲ್ಕೊಡ್ತಾ ಇದೀವಿ. ಸೊ ಈ ಸತಿ ಬ್ರೇಕೇ ತಗೊಳ್ಳೋದು ಬೇಡ, ಹಬ್ಬ ಆದ್ಮೇಲೂ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಂತ. ನೀವೆಲ್ಲರೂ ಇಷ್ಟು ಇಂಟ್ರೆಸ್ಟ್ ಆಗಿ ನಾನು ಡೈಲಿ ವ್ಲಾಗ್ಸ್ ನೋಡ್ತೀರಾ ಅಂದ್ರೆ ಖಂಡಿತ ಮಾಡ್ತಾ ಹೋಗ್ತೀನಿ. ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು ಫಾರ್ ಎನ್ಕರೇಜಿಂಗ್ ಮೀ. ನೋಡಿ, ವಸುಂಧರಾ ಸ್ಟೈಲ್ ಅನ್ನೋದು ಈಗ ಟ್ರೆಂಡಿಂಗ್ ಅಲ್ಲಿ ಬರ್ತಾ ಇರೋವಂಥದ್ದು. ಎಲ್ಲರಿಗೂ ತುಂಬಾ ಇಷ್ಟ ಆಗ್ತಿದೆ. ಈ ಸ್ಯಾರಿಲಂತೂ ವಸುಂಧರಾ ಸ್ಟೈಲ್ ನಂಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ನಾವ್ ಹೇಳ್ದಂಗ್ ಫ್ರಿಲ್ಸ್ ಕೂತ್ಕೋತು ಕಾಲ್ ಮೇಲೆ. ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ವಸುಂಧರಾ ಸ್ಟೈಲ್ ಅಂತ ಹೇಳಿ ತಪ್ಪಾಗಿ ತೋರಿಸ್ತಾ ಇದ್ರಿ. ಹೆಸರು ಯೂಸ್ ಮಾಡಿದ್ಮೇಲೆ ಅದನ್ನ ಕರೆಕ್ಟ್ ಆಗಿ ಹೇಳ್ಕೊಡಿ. ಇಲ್ಲ ನಿಮ್ಮ ಓನ್ ಸ್ಟೈಲ್ ನ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅದಕ್ಕೆ ಹೆಸರು ದಯವಿಟ್ಟು ಬೇರೆ ಇಡಿ. ನಾನು ಈ ಹೆಸರು ಇಡ್ಲಿಕ್ಕೆ ಏನ್ ಮಾಡಿದೆ ಅಂತ ಹೇಳಿ ಅದನ್ನ ನೆನ್ನೆ ವ್ಲಾಗ್ ಅಲ್ಲಿ ಹೇಳಿದೀನಿ, ನೀವೆಲ್ಲ ನೋಡ್ಕೊಳ್ಳಿ. ಸೊ ದಯವಿಟ್ಟು ನೋಡಿ, ಇದು ಸಮುದ್ರ ಇದೆ, ಎಲ್ಲರಿಗೂ ಒಂದ್ ಇಡೀ ನೀರು ಸಿಕ್ಕೇ ಸಿಗತ್ತೆ. ದೇರ್ ಇಸ್ ನೋ ಕಾಂಪಿಟೇಷನ್. ನಾವೆಲ್ಲ ಒಂದೇ ಫೀಲ್ಡ್ ಅಲ್ಲಿ ಇರ್ತೀವಿ. ವಿ ಹ್ಯಾವ್ ಟು ಗೋ ಸಪೋರ್ಟಿವ್, ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಹೋಗ್ಬೇಕಾಗತ್ತೆ. ಹೆಸರು ಬಳಸೋದೇ ಆದ್ರೆ ಕರೆಕ್ಟ್ ಆಗಿ ಹೇಳ್ಕೊಡಿ, ಅಥವಾ ನಿಮ್ಮ ಓನ್ ಮಾಡೋದಾದ್ರೆ ಹೆಸರು ಚೇಂಜ್ ಮಾಡ್ಕೊಳ್ಳಿ. ಇದು ಒಂದೇ ನನ್ ರಿಕ್ವೆಸ್ಟ್. ವಸುಂಧರಾ ಸ್ಟೈಲ್ ಅಂದ್ರೆ ಈಗ ತುಂಬಾ ಜನ ಅಯ್ಯೋ ಹೌದಾ ಅಂತ ಬೀಳ್ತಾರೆ ಹೊರತು ಅದು ಕರೆಕ್ಟ್ ಸ್ಟೈಲ್ ಬಂದು ಈ ತರ ಬರುತ್ತೆ ನೋಡ್ಕೊಳ್ಳಿ. ಈ ಫಿನಿಶಿಂಗ್ ಇರ್ಬೇಕು. ಸೊ ಹೇಳ್ಕೊಡೋರೆಲ್ಲ ಗಮನ ಮಾಡಿ ಹೇಳ್ಕೊಡಿ ದಯವಿಟ್ಟು. ಯು ವಿಲ್ ಗೆಟ್ ರಿಸಲ್ಟ್ ರೀ. 5 ವರ್ಷ 10 ವರ್ಷ ಆದ್ಮೇಲೆ ರಿಸಲ್ಟ್ ಸಿಗುತ್ತೆ. ಪೇಷನ್ಸ್ ಆಗಿರ್ಬೇಕು. ನಥಿಂಗ್ ವಿಲ್ ಹ್ಯಾಪನ್. ಇವತ್ತು ಮಾಡಿದ್ ನಾಳೆ ಸಿಗ್ಬೇಕು ಅಂದ್ರೆ ಹೆಂಗಾಗತ್ರಿ? ನಾವು ಎಲ್ಲ ಮಣ್ಣೊತ್ತೆ ಈ ಫೀಲ್ಡ್ ಅಲ್ಲಿ 10 ವರ್ಷ ಪೂರೈಸಿರೋರು, ಕರೆಕ್ಟಾ? ಅದನ್ನ ನಾನು ಫಸ್ಟ್ ನಂದು 100 ಬ್ಯಾಚ್ ಆಗುವಾಗ ಹೇಳಿದ್ದೆ. ಫಸ್ಟ್ ಎಲ್ಲ 5 ಜನ ಇದ್ದಾರೆ ಅಂದ್ರೆ ದೇವಸ್ಥಾನದಲ್ಲೆಲ್ಲ ಹೋಗಿ ನಾನೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಿ ಎಲ್ಲಾ ಐಟಮ್ಸ್ ಕಾರಲ್ಲಿ ಲೋಡ್ ಮಾಡ್ಕೊಂಡು ಹೋಗಿ ಹೇಳ್ಕೊಟ್ಟಿದ್ದ ದಿನಗಳು ಇದಾವೆ. ಈಗ ಮಂಜುಳಾ ಮೇಡಮ್ ಅಂದ್ರೆ ಅವ್ರು ಇರೋ ಹತ್ರ ಎಲ್ಲ ಬರ್ತಾರೆ ಅಂತ ನೀವ್ ಅನ್ಕೊಂಡಿರ್ಬೋದು, ಬಟ್ ಆತರ ದಿನಗಳನ್ನ ನಾವು ಫೇಸ್ ಮಾಡಿದೀವಿ. ಆಯ್ತಾ? ರಿಸಲ್ಟ್ ಸಿಗ್ಬೇಕು ಅಂದ್ರೆ ತಾಳ್ಮೆಯಿಂದ ಒಂದ್ 2-3 ವರ್ಷ ವೆಯ್ಟ್ ಮಾಡ್ಬೇಕು. ಈ ವರ್ಷ ಕಲ್ತಿರ್ತೀರಾ, ನೆಕ್ಸ್ಟ್ ವರ್ಷನೇ ನಿಮ್ಗೆ 30-40 ಜನ ಬರ್ಬೇಕು ಅಂದ್ರೆ ಹೆಂಗ್ರಿ ಆಗತ್ತೆ? ಓದ್ಸತಿ ಎಷ್ಟ್ ಜನ 5 ಸ್ಟೈಲು 6 ಸ್ಟೈಲ್ ಎಲ್ಲ ಹೇಳ್ಕೊಡ್ತೀವಿ ಒಂದಿನಕ್ಕೆ ಅಂತ ಪಬ್ಲಿಸಿಟಿ ಮಾಡಿದ್ರಿ. ಬಟ್ ಕ್ವಾಲಿಟಿ ಇಟ್ಕೊಂಡು ನೀವೇನ್ ಬೇಕಾದ್ರೂ ಮಾಡಿ, ಜನ ನಿಮ್ ಹತ್ರ ನೆಕ್ಸ್ಟ್ ಬರ್ತಾರೆ. ಮತ್ತೆ ಲೈಫ್ ಲಾಂಗ್ ಉಳಿಯುತ್ತೆ. 1 ವರ್ಷ 2 ವರ್ಷ ಫೀಲ್ಡ್ ಅಲ್ಲಿ ಇರೋದಾದ್ರೆ ನೀವೇನಾದ್ರೂ ಮಾಡ್ಬೋದು. ಲೈಫ್ ಲಾಂಗ್ ಮಾಡಿ, ಕ್ವಾಲಿಟಿ ಇಟ್ಕೊಳ್ಳಿ, ಕಮಿಟ್ಮೆಂಟ್ ಇಟ್ಕೊಳ್ಳಿ, ಮತ್ತೆ ಕೋಆರ್ಡಿನೇಷನ್ ಇಟ್ಕೊಳ್ಳಿ ಕ್ಲೈಂಟ್ಸ್ ಜೊತೆ. ಒಂದ್ಸತಿ ನೀವು ನೀಟಾಗಿ ಕೋಆರ್ಡಿನೇಟ್ ಮಾಡ್ತೀರಾ ಅಂತ ಅನ್ಸಿದ್ರೆ ಕ್ಲೈಂಟ್ಸ್ ಖಂಡಿತ ನಿಮ್ನ ಉಡ್ಕೊಂಡ್ ಬರ್ತಾರೆ. ಅದಕ್ಕೆ ನಾನೇ 100% ಎಕ್ಸಾಂಪಲ್. ಈಗ್ಲೂ ನನ್ ಕೆಲವ್ರು ಏನಂತಾರೆ ಗೊತ್ತಾ, ಮೇಡಮ್ ನಿಮ್ ಹತ್ರ ಪೇ ಮಾಡಿ ಬುಕ್ ಮಾಡಿದ್ರೆ ನಾವು ಮರ್ತೋಗ್ಬಿಟ್ರು ನೀವ್ ನೆನ್ಸಿ ಕೊಡ್ತೀರಾ ಮ್ಯಾಮ್ ಅನ್ನೋ ಅಷ್ಟು ಟ್ರಸ್ಟ್ ನನ್ನ ಕ್ಲೈಂಟ್ಸ್ ನನ್ ಮೇಲಿದೆ. ನನ್ನ ಕ್ಲೈಂಟ್ಸ್ ಒಂದ್ 2-3 ಜನದ್ದು ರಿವ್ಯೂ ಇಸ್ಕೊಡ್ತೀನಿ ನೋಡಿ. ಸೊ ಆ ತರ ನೀವು ಕ್ವಾಲಿಟಿ ಆಗಿ ಸ್ಟ್ರಾಂಗ್ ಆಗಿ, ಡೋಂಟ್ ಗೋ ಬಿಹೈಂಡ್ ಕ್ವಾಂಟಿಟಿ. ಇದನ್ನ ಈ ಫೀಲ್ಡ್ ಅಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೇಳ್ತಿದೀನಿ ಅಂತ ಟಿಪ್ಸ್ ಆಗಿ ತಗೊಳ್ಳಿ, ಓಕೆನಾ? ಅದು ಬಿಟ್ರೆ ಇವತ್ತಿಂದೆಲ್ಲ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ, ಚೆಕ್ ಮಾಡ್ಕೊಳ್ಳಿ. ಡಿಮ್ಯಾಂಡ್ ಅಲ್ಲಿರೋ ಇನ್ನೊಂದು ಪ್ರಾಡಕ್ಟ್ ಬಂದು ತೋಮಾಲೆ. ಆ ತೋಮಾಲೆ ಬಟ್ಸ್ ಎಷ್ಟಿದೆಯೋ ಅಷ್ಟು ಮಾತ್ರ ಹಾರ ಮಾಡಿಸ್ಬಿಟ್ಟು ತರಿಸಿದೀನಿ. ಸೊ ಇನ್ನೊಂದು 20 ಪೀಸಸ್ ಸಿಕ್ಕಿರ್ಬೋದು ಅನ್ಸುತ್ತೆ. ಸೊ 20 ಟೋಟಲಿ ನನ್ನ ಹತ್ರ ಸ್ಟಾಕ್ ಅಲ್ಲಿ ಈಗ ಒಂದು 10. ಸೊ 30 ಇದೆ. ಶನಿವಾರ ಬೆಳಗ್ಗೆ ಮೇಳಾಗ ಯಾರ್ಗ್ ಬರುತ್ತೀರೋ ಅವರಿಗೆ ತೋಮಾಲೆ ಸಿಗಬಹುದು. ನನಗೆ ರಿಸರ್ವ್ ಮಾಡಿ ಎಲ್ಲ ಇಟ್ಕೊಳ್ಳೋದಕ್ಕೂ ಆಗೋದಿಲ್ಲ. ಸೊ ತೋಮಾಲೆ ಬೇಕಿರೋರು ದಯವಿಟ್ಟು ಸ್ಯಾಟರ್ಡೆ ಬೆಳಗ್ಗೆ ಅಂದ್ರೆ 10 o'clock to 1 o'clock ಆ ಟೈಮಲ್ಲಿ ಬಂದು ತೋಮಾಲೆನ ಕಲೆಕ್ಟ್ ಮಾಡ್ಕೋಬಹುದು. ಅದು ಇನ್ಸ್ಟೆಂಟ್ ಆಗಿ ಮಾಡಕ್ ಆಗ್ದಿರೋ ಐಟಮ್ ಇರೋದ್ರಿಂದ, ಯಾಕಂದ್ರೆ ಸಮ್ಮರ್ ಅಲ್ಲಿ ಏನ್ ಬಟ್ಸ್ ಮಾಡಿ ಇಟ್ಕೊಂಡಿದ್ವು ಅದಷ್ಟೇನೆ ತೋಮಾಲೆ ಮಾಡ್ಸಕ್ಕಾಗತ್ತೆ.
ಅರ್ಥ ಆಗತ್ತೆ ಅನ್ಸುತ್ತೆ. ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸ್ ಅಂದ್ರೆ ಅದೇ ಪ್ರಾಬ್ಲಮ್ ಅಲ್ವಾ, ಈಗ ಎಷ್ಟು ಬೇಕಾದ್ರೂ ಸಡನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಟೋಟಲಿ 130 to 35 ಪೀಸಸ್ ಇದೆ. ತೋಮಲೆ ಬೇಕಿರೋರು ಆದಷ್ಟು ಸಾಟರ್ಡೆ ಬೆಳಗ್ಗೆ ಮೇಳಕ್ಕೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಇದು ನಮ್ಗೊಂದು ಕ್ಲೈಂಟ್ ತುಂಬಾ ಪುಟ್ಟದು ಮೆಟಲ್ ಕೈಕಾಲ್ ಕೊಟ್ರು, ಬಟ್ ಎಷ್ಟು ಪುಟ್ಟದಿದ್ರು ವೆಯ್ಟ್ ಎಷ್ಟಿತ್ತು ಗೊತ್ತಾ, ಒಂದು ಕವಚ ನಿಮಗೆ 4 to 5 kgs ಬರ್ತಿತ್ತು. ಸೊ ಇದನ್ನ ಕೂರ್ಸೋದು ನಮ್ ಟೀಮ್ ಅವ್ರಿಗೆ ಒಂದು ಚಾಲೆಂಜ್ ಆಗಿತ್ತು. ಆ ತರ ಚಾಲೆಂಜ್ ಎಕ್ಸೆಪ್ಟ್ ಮಾಡೋದ್ರಲ್ಲಿ ಶ್ರೀನಿಕಾ ಕ್ರಿಯೇಷನ್ಸ್ ಯಾವಾಗ್ಲೂ ಮುಂದೆ ಇರುತ್ತೆ. ಸೊ ಹಾಗಾಗಿ ಇದು ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ನೋಡಿ, ಎಲ್ ಶೇಪ್. ಮತ್ತೆ ನೋಡಿ ಇಲ್ಲಿ ಟೈ ಹತ್ರ ಹಿಡಿದ್ರೇನೆ ಇದೆಷ್ಟು ಸ್ಟರ್ಡಿಯಾಗಿ ಬರುತ್ತೆ, ಇಷ್ಟು ಸ್ಟರ್ಡಿಯಾಗಿ ಇರ್ಬೇಕು ಅದು. ಸೊ ಇದು ಹ್ಯಾಂಡ್ಸ್ ಭಾರ ಅಂತೂ ಸಿಕ್ಕಾಪಟ್ಟೆ ಇದೆ. ಅವ್ರ ಹಂಗೂ ನಾನು ಕೇಳ್ದೆ, ಮ್ಯಾಮ್ ಲಾಸ್ಟ್ ಇಯರ್ ಹೇಗ್ ಉಡ್ಸಿದ್ರಿ ಮ್ಯಾಮ್ ಇದನ್ನ ನೀವು ಅಂತ. ಮ್ಯಾಮ್ ಹೇಗೇಗೋ ಮಾಡಿ ಉಡ್ಸಿದ್ದೆ ಅಂತ ಹೇಳಿದ್ರು ಅವರು. ನೋಡಿ ಅವ್ರ ಹ್ಯಾಂಡ್ಸ್ ಕೂಡ ರೆಡಿ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ನಮ್ ಟೀಮ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಏನೇನ್ ಮಾಡಿದಾರೆ ಇದಕ್ಕೆ ಇನೋವೇಷನ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಇದು ನಿಲ್ಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಹೇಳ್ತಿದ್ದೀನಲ್ಲ, ಒಂದು ಕವಚ ನಿಮಗೆ 4 to 5 kgs ಬರುತ್ತೆ. ಸೊ ಆ ತರದನ್ನ ನಿಲ್ಸಿದ್ದಾರೆ. ಸೊ ಇಲ್ಲಿ ಹಿಡಿದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ ಎಷ್ಟು ಸ್ಟರ್ಡಿಯಾಗಿ ಒಂಚೂರು ಬೆಂಡ್ ಆಗ್ದಿರಾ ಇದೆ ಅಂತ. ಸೊ ಹಾಗಾಗಿ ಈ ತರ ಕವಚಗಳು 17 ಅಂದ್ರೆ ನೀವು ಲೆಕ್ಕ ಹಾಕಿ ಒಂದ್ ಮಾಡೋದಿಕ್ಕೆ ನಮ್ಗೆ ಆಲ್ಮೋಸ್ಟ್ 2 days ಬೇಕಾಯ್ತು. ಸೊ ಹಾಗಾಗಿ ಕವಚ ಸೆಟ್ಸ್ ನ ಈಗ ಆರ್ಡರ್ ತಗೋತಾ ಇಲ್ಲ. ಮತ್ತೆ ಕೊಳ್ವೆ ಸೆಟ್ಸ್, ಕವಚ ಸೆಟ್ಸ್ ನೀವೇನು ಹೇಳ್ತಾ ಇದೀರೋ ಅದು ನಿಮಗೆ ಮೇಳಲ್ ಬಂದಾಗ ಕವಚ ಸಿಗತ್ತೆ ಆಯ್ತಾ. ಆದ್ರೆ ಅದಕ್ಕೆ ಕಸ್ಟಮೈಸ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ನಾವೀಗ ಆರ್ಡರ್ ತಗೊಂತಾ ಇಲ್ಲ. ನೀವು ಕವಚನ ತಗೊಂಡು ಬೇಕಾದ್ರೆ ಮಾರ್ಕೆಟ್ ಅಲ್ಲಿ ಸಿಗುವಂತ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಅದಕ್ಕೆ ಸೆಟ್ ಆಗುವಂತದನ್ನ ತಗೊಂಡು ಈ ವರ್ಷ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇಯರ್ ನಮಗೆ ಕೊಟ್ರೆ ಅದಕ್ಕೆ ಕಸ್ಟಮೈಸ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಮಾಡ್ಕೊಡ್ಬೋದು. ಈಗ ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಬುಕ್ ಮಾಡೋರಿಗೆ ಮಿನಿಮಮ್ 10 days ಟೈಮು ನೋಡ್ಕೊಂಡು ಬುಕ್ ಮಾಡಿ. ಕೊರಿಯರ್ ಎಲ್ಲ ಖಂಡಿತ ಸಾಧ್ಯ ಇಲ್ಲ. ಬಂದು ಕಲೆಕ್ಟ್ ಮಾಡೋರು 10 ದಿವಸ ಆದ್ರೂ ಓಕೆ ಅನ್ನೋರು ಮಾತ್ರ ಬುಕ್ ಮಾಡ್ಕೊಳ್ಳಿ, ಓಕೆನಾ. ಇದು ಆಕ್ಚುಲಿ ನಿನ್ನೆ ನಂದು ವಿಡಿಯೋ ಏನು ವಸುಂಧರಾ ಸ್ಟೈಲ್ ಮಾಡೋದ್ನೋ ಅದು ವೈರಲ್ ಹೋಗಿದೆ. ಸೊ ಎಲ್ಲರೂ ವಸುಂಧರಾ ಉಡ್ಸ್ಕೊಡಿ ಅಂತಿದ್ದಾರೆ. ಸೊ ಇದು ಸ್ಯಾರಿನ ವಸುಂಧರಾ ಉಡ್ಸ್ಕೊಟ್ವಿ. ಕೆಲವೊಂದು ಸ್ಯಾರಿ ಮೇಲೆ ಕೂಡ ಅದು ಸ್ವಲ್ಪ ಫ್ಲಫಿ ಆಗಿ ಕಾಣಿಸುತ್ತೆ. ಸೊ ಈ ಸೀರೆನು ತುಂಬಾ ಚೆನ್ನಾಗಿ ಬಂತು ವಸುಂಧರಾ ಸ್ಟೈಲು. ಈಗ ಇದನ್ನ ಪದ್ಮಾಸನ ಡಬಲ್ ಬಾರ್ಡರ್ ಮಾಡ್ಬೇಕು. ಮಧ್ಯ ಮಧ್ಯ ಕಾಲ್ಸ್ ಬರ್ತಾ ಇದೆ. ನಾನ್ ಒಂದು ದೇವ್ರನ್ನ ನೀಟಾಗಿ ಫೋನ್ ಇಲ್ದೆ ಉಡ್ಸಿದ್ರೆ 15 minutes ಕುಡಿಸ್ತೀನಿ. ಬಟ್ ಮಧ್ಯ ಕಾಲ್ಸ್ ಬರೋದು ಮತ್ತೆ ಬರೋರು ಹೋಗೋರು ಇರೋದ್ರಿಂದ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಬಟ್ ದೇವ್ರ ಹತ್ರ ನಿಂತ್ಕೊಂಡಾಗ ಫೋನ್ ನ ಸೈಲೆಂಟ್ ಹಾಕ್ಬಿಟ್ಟೆನೆ ನಿಂತ್ಕೊಳ್ಳೋದು. ಸೊ ಇದನ್ನ ನಾನ್ ಕಂಪ್ಲೀಟ್ ಮಾಡಿದ್ರೆ ಇನ್ನ ಎಷ್ಟು ಉಳ್ಕೊಳ್ಳುತ್ತೆ, 1, 2, 3 ಮತ್ತೆ ನಾವು ನಾಳೆ ಮೇಳ ಗುಡಿಸ್ಬೇಕು. ಸೊ 5 ಸುಪ್ರೀತಾ ಹಂಗೆ ಉಳ್ಕೊಂಡಿರತ್ತೆ. ಸೊ ಎಲ್ಲಾನು ಅಪ್ಪರ್ ಬಾಡಿ ನಮ್ ಟೀಮ್ ಅವ್ರು ಮಾಡಿ ಅವ್ರ ಕೆಲಸ ಅವ್ರು ಮುಗಿಸ್ಬಿಟ್ಟಿದ್ದಾರೆ. ನೋಡಿ ಇವತ್ತು ಲೇಸ್ ವರ್ಕ್ ನಡೀತಾ ಇದೆ, ಯಾಕಂದ್ರೆ ನಾಳೆ ಮೇಳಾಗೆ ಇದೆಲ್ಲ ಈಗ ಪೇಂಟಿಂಗ್ ಆಗಿ ಪ್ಯಾಕ್ ಆಗ್ಬೇಕು. ಇದು ಒಂದೇ ಒಂದ್ ಸೆಟ್ ಅವೈಲೇಬಲ್ ಇದೆ, ನಾಳೆ ಮೇಳಾಗ ಇಡೋಣ ಅನ್ಕೊಂಡಿದೀನಿ. ಬಟ್ ಇವತ್ತೇ ವಿಡಿಯೋಲಿ ಯಾರನ್ನ ನೋಡಿ ಬುಕ್ ಮಾಡೋರು ಮಾಡ್ಕೋಬಹುದು, ಯಾಕಂದ್ರೆ ಒಂದೇ ಸೆಟ್ ಇರೋದು. ಇದು ಲೈಟ್ ವೆಯ್ಟ್ ಕವಚ ಇರತ್ತೆ, ಅದು ತೋರಿಸಿದಷ್ಟು ಹೆವಿ ಇರಲ್ಲ. ಇದು ಲೈಟ್ ವೆಯ್ಟ್ ಕವಚ. ಈ ಕವಚ ಸೆಟ್ ಮಾಡೋದ್ರ ಹಿಂದೆ ಶ್ರಮ ನಮ್ ಶಿಲ್ಪಂದಿರುತ್ತೆ ಮತ್ತೆ ಶೋಭಾ ಅವ್ರದ್ದಿರುತ್ತೆ. ನಂದು ಸ್ಟಾರ್ಟಿಂಗ್ ಡಿಸೈನ್ ಮಾಡಿದ್ದಷ್ಟೇ. ಬಟ್ ಇದು ನಾರ್ಮಲ್ ಚತುರ್ಭುಜ ಹೊಲ್ದಷ್ಟು ಈಸಿ ಅಲ್ಲ. ಆಗ ಚಿಕ್ಕದಂತೂ ಸೂಪರ್ ಆಗಿ ಬಂದಿದೆ ಶಿಲ್ಪ, ಖುಷಿ ಆಗೋಯ್ತು. ನಾನು ಅವತ್ತೇ ನಿಮ್ಗೆ ಹೇಳ್ದೆ ಗುಡ್ ವರ್ಕ್ ಅಂತ. ಸೊ ಆತರ ನಮ್ ಟೀಮ್ ಅವ್ರು ಹೆಂಗಾರ ನಾನ್ ಚಾಲೆಂಜ್ ತಗೊಳಂಗ್ ಹೆಂಗ್ ರೂಢಿ ಆಗಿದೀನೋ ಹಂಗ ಅವರು ಆಲ್ಮೋಸ್ಟ್ ಬಿಟ್ಟು 4 days ಅಲ್ವಾ ಅದ್ ಮುಗ್ಸಕ್ಕೆ. ಬಟ್ ಔಟ್ಪುಟ್ ಇದೆಯಲ್ಲ ನನಗ್ ಸಖತ್ ಇಷ್ಟ ಆಯ್ತು. ಅಷ್ಟು ಗಟ್ಟಿ 4 kg ಇದೆ ಆಲ್ಮೋಸ್ಟ್ ಒಂದೊಂದು ಕವಚ. ಅದು ನಿಲ್ಸೋದಂದ್ರೆ ಸುಲಭದ ಮಾತಾ. ಸೊ ತಗೊಂಡಿದೀವಿ. ಆ ತರ ಕವಚ ಇರೋರು ಹಬ್ಬ ಆದ್ಮೇಲೆ ತಂದ್ಕೊಡಿ, ನಾವು ಫ್ರೀ ಇರ್ತೀವಿ, ಖಂಡಿತ ಮಾಡಿ ಕೊಡ್ತೀವಿ. ಇದೊಂದ್ ಸೆಟ್ ಇದೆ. ಯಾರಾದ್ರೂ ಇದು ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ನಮಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಚೇಸ್ ಮಾಡ್ಬೋದು, ಅಥವಾ ನಾಳೆ ಮೇಳಾಲಿ ಇದು ಒಂದ್ ಸೆಟ್ ಇದೆ ಸಿಗುತ್ತೆ. ಆಲ್ಮೋಸ್ಟ್ ಒಂದು 5-6 ದೇವ್ರು ಹೋಯ್ತು, ಮೀನ್ಸ್ ಕಳ್ಸ್ಕೊಟ್ವಿ. ಅದಾದ್ಮೇಲೆ ಇನ್ನು 1, 2, 3, 4, 5 ಜನ ಡಿಸ್ಪ್ಯಾಚಸ್ ಇದೆ. ಅದ್ರ ಜೊತೆಲಿ ನೋಡ್ತಾ ಇದೀರಲ್ಲ ಮೇಳ ಪ್ರಿಪರೇಷನ್ ಸೈಮಲ್ಟೇನಿಯಸ್ ಆಗಿ ನಡೀತಾ ಇದೆ. ಈ ಸತಿ ಮೇಳಲ್ಲಿ ರಿಟರ್ನ್ ಗಿಫ್ಟ್ ಪರ್ಸ್ ಮತ್ತೆ ಈ ವುಡನ್ ಸ್ಟ್ಯಾಂಡ್ಸ್ 2 ಎಕ್ಸ್ಟ್ರಾ ಆಡ್ ಆಗಿದೆ. ಇದ್ರಲ್ಲಿ 2 ಸೈಜ್ ಬರುತ್ತೆ, ಒಂದು ಬಿಗ್ ಸೈಜ್ ಇನ್ನ ಒಂದು ಸ್ಮಾಲ್ ಸೈಜ್. ಸೊ ಇದನ್ನೆಲ್ಲ ಮೇಳಲ್ಲಿ ನೀವು ನೋಡ್ಬೇಕು ಅಂದ್ರೆ ನಾಳೆ ಬೆಳಗ್ಗೆ 10 o'clock to 8 o'clock ಮೇಳ ನಡೆಯುತ್ತೆ. ಬಂದು ಪರ್ಸನಲಿ ಕಲೆಕ್ಟ್ ಮಾಡ್ಬೋದು. ಲೊಕೇಶನ್ ಬೇಕು ಅಂದ್ರೆ ಗೂಗಲ್ ಮ್ಯಾಪ್ ಅಲ್ಲಿ ಶ್ರೀನಿಕಾ ಕ್ರಿಯೇಷನ್ಸ್ ಅಂತ ಹಾಕ್ಬೋದು. ಏನು ನಾಳೆ ಮೇಳಗೆ ಪೀಠ ಮತ್ತೆ ಪಿಲ್ಲೋ ರೀಸ್ಟಾಕ್ ಮಾಡಿಸ್ತಿದೀನೋ ಅದೆಲ್ಲ ಬಂದಿದೆ, ತೆಗೀರಿ. ಸೊ ನೋಡಿ ಕಾಂಬಿನೇಷನ್ ಕಲರ್ಸ್ ಮಾಡಿಸಿದೀನಿ. ಇನ್ನ ಹಬ್ಬ ಹತ್ರ ಬಂದಿರೋದ್ರಿಂದ ಕಸ್ಟಮೈಸ್ ಕಲರ್ ಕಾಂಬಿನೇಷನ್ಸ್ ಎಲ್ಲ ಯಾವ್ದು ಇರೋದಿಲ್ಲ. ಏನ್ ಇರತ್ತೋ ಅದನ್ನ ನಾಳೆ ನಾಡಿದ್ ಮೇಳಲ್ಲಿ ಬಂದು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಬಂದಿದೆ. ಸೊ ಪೀಠ ಬೇಕಿರೋರು ಆದಷ್ಟು ಸಾಟರ್ಡೆ ಬನ್ನಿ. ಪೀಠ ಫುಲ್ ಸ್ಟಾಕ್ ಬಂದಿದೆ. ಇದಾದ್ಮೇಲೆ ಮತ್ತೆ ಒಳಗಡೆನೂ ಇದೆ, ಕಾಣಿಸ್ತಾ ಇದ್ಯಾ? ಸೊ
ದಯವಿಟ್ಟು ಪೀಠ ತಗೊಳ್ಳೋರು ಬಂದು ಮೇಳಾಲೆ ಪರ್ಚೇಸ್ ಮಾಡ್ಬೇಕು. ಯಾಕಂದ್ರೆ ಈ ಪೀಠನ 2 ವೀಲರ್ ಅಲ್ಲಿ ಕಳ್ಸಕ್ಕಾಗಲ್ಲ. ಪೋರ್ಟರ್ ಮಾಡಿ ಡೊನ್ಸೋ ಮಾಡಿ ಅಂತ ಕೇಳ್ಬೇಡಿ. ಯಾಕಂದ್ರೆ ಇದು ಇವಂದು ಲೈಟ್ ವೆಯ್ಟ್ ಅಫ್ಕೋರ್ಸ್, ಆದ್ರೆ ವಾಲ್ಯೂಮ್ ಜಾಸ್ತಿ ಇರೋದ್ರಿಂದ ಪೋರ್ಟರ್ ಮಾಡೋದಿಕ್ಕಾಗಲ್ಲ. ಮಾಡೋಷ್ಟು ಪೋರ್ಟ್ರು ಕಷ್ಟ ಆಗತ್ತೆ. ಯಾಕಂದ್ರೆ ಬರ್ತಾರೆ, ಇಲ್ಲಿ ಬಂದಾಗ ಅದು ವಾಲ್ಯೂಮ್ ನೋಡಿ ಮ್ಯಾಮ್ ಆಗಲ್ಲ 2 ವೀಲರ್ಲಿ ಅಂತಾರೆ. ಸೊ ಆಟೋ ಬುಕ್ ಮಾಡೋರು ಪೋರ್ಟ್ರು ಮಾಡಿಸ್ಕೋಬಹುದು. ಇಲ್ಲ ಆದಷ್ಟು ಮೇಳಾಗ್ ಬಂದವರು ಡೈರೆಕ್ಟ್ ಆಗಿ ತಗೋಬಹುದು. ಈ ಸತಿ ಅದೇನ್ ಪೀಠಗೆ ಕವರ್ ತರಿಸಿದ್ನೋ ಆ ಕವರ್ ಇನ್ನೊಂದು 3-4 ಪೀಸ್ ಇದೆ ಅಷ್ಟೇ ಅನ್ಸುತ್ತೆ. ಎಲ್ಲಿದೆ? 1 2 3 ಕವರ್ ಇದೆ. ಸೊ ಯಾರಿಗಾರು ಕವರ್ ಬೇಕು ಅಂದ್ರೆ ಮೊದ್ಲೇ ಇದು ನೋಡಿರೋರು ಹೇಳಿ ಎತ್ತಿಟ್ಬಿಡ್ತೀನಿ. ಇಲ್ಲಾಂದ್ರೆ ಕವರ್ ತಿರ್ಗಾ ರೀಸ್ಟಾಕ್ ತರಿಸ್ತಾ ಇಲ್ಲ. ಅದಲ್ದೆ ಪಿಲ್ಲೋಸ್ ಈ ಸತಿ ಯುನೀಕ್ ಕಲರ್ಸ್ ಬಂದಿದೆ. ಲಾಸ್ಟ್ ಟೈಮ್ ಎಲ್ಲ ಬರೀ ಡಾರ್ಕ್ ಶೇಡ್ಸ್ ಕೇಳ್ತಿದ್ರು, ಹಾಗಾಗಿ ರೆಡ್ ಮೆರೂನ್ ಗ್ರೀನ್ ಇತ್ತು. ಈ ಸತಿ ಲೈಟ್ ಶೇಡ್ಸ್ ಬೇಕು ಅಂತ ಹೇಳಿದಾರೆ ಕೆಲವರು, ಹಾಗಾಗಿ ಲೈಟ್ ಶೇಡ್ಸ್ ಮಾಡ್ಸಿದ್ರಿ. ಒಂದೊಂದ್ ಕಲರ್ ತುಂಬಾ ಚೆನ್ನಾಗಿದೆ. ಸೊ ಪಿಲ್ಲೋಸ್ ಬೇಕಿರೋರು ಡೈರೆಕ್ಟ್ ಆಗಿ ನಾಳೆ ವಾಕ್ ಇನ್ ಮಾಡ್ಕೊಂಡು ಮೇಳಲ್ಲಿ ಪರ್ಚೇಸ್ ಮಾಡಿ. ಅವಾಗ್ಲೇ ಹೇಳ್ದೆ ಈ ಸತಿ ಮೇಳಾಗೆ ಇದನ್ನ ಸ್ಟಾಕ್ ತರಿಸಿದ್ರಿಂದ ಇದ್ರಲ್ಲಿ 2 ತರ ಬಂದಿದೆ. ಒಂದು 3 ಸ್ಟೆಪ್, ಇನ್ನ ಒಂದು 2 ಸ್ಟೆಪ್. ಇದು ಏನ್ ಸ್ಟಾಕ್ ಇದೆಯೋ ಅದಷ್ಟೇ ಸಿಗೋದು. ತಿರ್ಗಾ ಆರ್ಡರ್ ಕೊಟ್ರೆ ಮಾಡ್ಕೊಡೋದಿಕ್ಕಾಗಲ್ಲ. ಗಣೇಶ ಹಬ್ಬಕ್ಕೆ ಇದನ್ನ ಆರ್ಡರ್ ತಗೋತೀನಿ. ಮತ್ತೆ ಲಾಸ್ಟ್ ಟೈಮ್ ಪರ್ಸ್ಗಳನ್ನ ನೋಡಿದವರೆಲ್ಲ ಮೇಡಮ್ ಸ್ಯಾಂಪಲ್ಸ್ ಮಾತ್ರ ಇಟ್ಟಿದೆ, ಮೇಡಮ್ ಐಟಮೇ ತಂದಿಟ್ಬಿಟ್ಟಿದ್ರೆ ಹಂಗೆ ತಗೊಂಡ್ ಹೋಗ್ಬಿಡ್ತಾ ಇದ್ರ ಅಂತ ಕೇಳಿದ್ರ. ಸೊ ಈ ಸತಿ ರಿಟರ್ನ್ ಗಿಫ್ಟ್ ಗೆ ಐಟಮ್ಸ್ ಇನ್ನೂ 2 ಬ್ಯಾಗ್ ಇದೆ. ಸೊ ಯಾರ್ಯಾರು ಬೇಕೋ ರಿಟರ್ನ್ ಗಿಫ್ಟ್ ಗೆ ಪರ್ಸಸ್ ನ ಪರ್ಚೇಸ್ ಮಾಡ್ಕೋಬಹುದು. ಅದ್ರಲ್ಲಿ ಇನ್ನ ಒಂದ್ ಡಿಸೈನ್ ಬಂದಿದೆ, ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುವಂತದ್ದು. ಈ ಪ್ರಿಂಟ್ ಆದ್ರೂ ತಗೋಬಹುದು, ಇದಾದ್ರೂ ತಗೋಬಹುದು. ಫುಲ್ ಸ್ಟಾಕ್ ಇದೆ. ಇವತ್ ಫುಲ್ ಕೆಲಸ. ಸುಪ್ರೀತಾ ಬಂದ್ರೆ ಇನ್ನೇನಿದ್ರು ದೇವ್ರು ಉಡ್ಸೋ ಕೆಲಸ. ನಂದು ಬರೀ ಮೇಳ ಪ್ರಿಪರೇಷನ್ ಮಾಡ್ಕೊತಾ ಇದೀನಿ. ಎಂಡ್ ಆಫ್ ದ ಡೇ ಇನ್ಸ್ಟಾಗ್ರಾಮ್ ಅಲ್ಲಿ ಕ್ಲಿಯರ್ ಆಗಿ ಒಂದು ವಿಡಿಯೋ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಅವ್ರಿಗೆ ಡೈಲಿ ವ್ಲಾಗ್ ತರ ಫುಲ್ ಕ್ಲಿಯರ್ ಆಗಿ ಮಾಡ್ತಾ ಇದೀನಿ. ನಮ್ ಸುಪ್ರೀತಾ ಬಂದ್ಲು ಅಲ್ಟಿಮೇಟ್ಲಿ. ಪಾಪ ಮಳೆ ಒಂದೇ ಸಮ. ಆಲ್ಮೋಸ್ಟ್ ಸುಪ್ರೀತಾ ಬರೋಷ್ಟೊತ್ತಲ್ಲಿ ಇನ್ನೊಂದ್ 3-4 ಪೆಂಡಿಂಗ್ ಇದೆ. ಮತ್ತೆ ನಾಳೆ ನಾವು ಮೇಳಾಗ ಏನ್ ಉಡಿಸ್ಬೇಕೋ ಅದು ಸುಪ್ರೀತಾನೇ ಮಾಡ್ಬೇಕು. ನನ್ ಕೈಯಲ್ಲಿ ನೀವ್ ನಂಬಲ್ಲ, ಬೆಳಗ್ಗೆಯಿಂದ ಮಾಡಕ್ಕಾಗಿದ್ದು ಅದೊಂದು ವಸುಂಧರ, ಮತ್ತೆ ಇದು ಅರ್ಧ ಪದ್ಮಾಸನ ಡಬಲ್ ಬಾರ್ಡರ್ ಅಷ್ಟೇ. ಇದನ್ನ ಸ್ಟಾರ್ಟ್ ಮಾಡಿದೆ, ಬಟ್ ನಂಗೆ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. ಯಾಕಂದ್ರೆ ಕಂಟಿನ್ಯೂಸ್ ಕಾಲ್ಸ್ ಬಂದಾಗ ಕಾನ್ಸಂಟ್ರೇಟ್ ಮಾಡಕ್ಕೆ ಆಗ್ತಾ ಇಲ್ಲ. ಅಥವಾ ರಾತ್ರಿ ಒಟ್ಟಿಗೆ 9:30 ಮೇಲೆ ಉಡಿಸ್ಬೇಕಾಗತ್ತೆ. ಅದ್ರ ಬದಲು ಸುಪ್ರೀತಾ ಬಂದಿದ್ದಾಳೆ, ಈಗ ಉಡಿಸ್ಕೋತಾಳೆ. ಕೆಲವೊಂದು ಐಟಮ್ಸ್ ಟೇಬಲ್ ರೆಡಿ ಆಗಿದೆ ನೋಡಿ. ಈ ಟೇಬಲ್ ಅಲ್ಲಿ ಜಡೆಬಿಲ್ಲೆ, ಇಲ್ಲೇನ್ ಸಿಂಗಲ್ ಜಡೆಬಿಲ್ಲೆ ಇದೆ, ಇದು ಸ್ಟೆನ್ಸಿಲ್ಸ್, ಮತ್ತೆ ಇದು ಆರೆಂಜ್ ಫ್ಲವರ್ಸ್, ಲೋಟಸ್ ಓಪನ್ ಫ್ಲವರ್ಸ್, ತೋಮಾಲೆ, ಮೊಗ್ಗಿನ ಜಡೆ. ಇದನ್ನ ಆಕ್ಚುಲಿ ದೇವ್ರಿಗೆ ಯೂಸ್ ಮಾಡೋದಕ್ಕಿಂತ ತುಂಬಾ ಜನ ಮಕ್ಳಿಗೆ ತಗೊಂಡ್ರು ಲಾಸ್ಟ್ ಟೈಮ್. ಮತ್ತೆ ಥ್ರೆಡ್, ಗಟ್ಟಿ ಥ್ರೆಡ್, ಇದೆಲ್ಲ ಹಾಕ್ಬೇಕಿನ್ನು. ಅವಾಗ್ಲೇ ಹೇಳ್ದಂಗೆ ಒಂದು ಪೀಠ, ಇದ್ರದ್ದು ನೋಡಿ ಇನ್ನು ಕಂಪ್ಲೀಟ್ ಮಾಡ್ಬೇಕು ಇದ್ರ ಅಪ್ಪರ್ ಬಾಡಿನ. ಮತ್ತೆ ಅಲ್ಲಿ ಜುವೆಲ್ಸ್ ಎಲ್ಲ ಇಟ್ಟಿದೀವಿ, ಬಟ್ ಇನ್ನು ಅರೇಂಜ್ ಆಗ್ಬೇಕು. ಅಲ್ಲೊಂದು ಡೈಟಿನ ಕೂರಿಸ್ಬೇಕು ನಾವು. ಈ ಜುವೆಲ್ಸ್ ಎಲ್ಲ ಫುಲ್ ಜೋಡ್ಸಿದ್ಮೇಲೆ ಸಾಯಂಕಾಲ ಇನ್ನೊಮ್ಮೆ ಅಪ್ಡೇಟ್ ಕೊಡ್ತೀನಿ. ಮತ್ತೆ ತುಂಬಾ ಜನ ಲೋಟಸ್ ಸ್ಟಿಕ್ಸ್ ಮೇಳಾಗ್ ಬಂದ್ ತಗೋತೀನಿ ಅಂತ ಕೇಳಿದೀರಾ. ನೋಡಿ ಲೋಟಸ್ ಸ್ಟಿಕ್ಸ್ ಈ ತರ ಇರತ್ತೆ. ಮ್ಯಾಮ್ ಎಷ್ಟು ಎಲೆ ಇರುತ್ತೆ ಒಂದ್ರಲ್ಲಿ ಅಂತ ಕೇಳ್ತೀರಾ. ಜಸ್ಟ್ ತೋರಿಸ್ತೀನಿ ನೋಡಿ. ಒಂದು ಸ್ಟಿಕ್ ಅಲ್ಲಿ ಈ ತರ 3 ಲೀವ್ಸ್ ಇರುತ್ತೆ. ಲೀಫ್ ಸ್ವಲ್ಪ ದೊಡ್ಡ ಸೈಜೇ ಇರುತ್ತೆ, ನೀವು ಕ್ರಾಫ್ಟ್ ಗೆಲ್ಲ ಯೂಸ್ ಮಾಡೋ ತರ ಇರುತ್ತೆ. ತೋರಿಸ್ತೀನಿ ನೋಡಿ. ಈ ತರ ದೊಡ್ಡ ಲೀಫ್ ಬರುತ್ತೆ. ಇದು ಆಕ್ಚುಲಿ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ, ಬೇರೆದೇ ತೋರಿಸ್ತೀನಿ ನೋಡಿ. ಈ ತರ ಬಿಗ್ ಸೈಜ್ ಲೀಫ್ ಒಂದು ಸ್ಟಿಕ್ ಅಲ್ಲಿ ನಿಮ್ಗೆ 3 ಬರುತ್ತೆ ನೋಡಿ. ಇದು ಲೋಟಸ್ ಸ್ಟಿಕ್ಸ್ ತುಂಬಾ ಜನ ಕೇಳಿದ್ರ. ಲೋಟಸ್ ಸ್ಟಿಕ್ಸ್ ಆಲ್ಮೋಸ್ಟ್ 400 to 500 ಸ್ಟಿಕ್ಸ್ ಇರುತ್ತೆ. ಈ ತರದ್ದು ಒಂದು ಸ್ಟಿಕ್ ಅಲ್ಲಿ ನಾವು ಫ್ಲವರ್ಸ್ ಎಲ್ಲ ಕಟ್ ಮಾಡಿರ್ತೀವಿ. ಲೋಟಸ್ ಲೀಫ್ 3 ಇರುತ್ತೆ, ವಿತ್ ಸ್ಟೆಮ್ ಕೂಡ ಸಿಗುತ್ತೆ ನಿಮ್ಗೆ. ಸೊ ಏನಾದ್ರು ಕ್ರಾಫ್ಟ್ ಬ್ಯಾಕ್ ಡ್ರಾಪ್ ಬೇಕು ಅಂದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ನಾಳೆ ಮೇಳಾಗ್ ಬರೋರು ನೆನ್ಪಿಟ್ಕೊಳ್ಳಿ ನೋಡಿ. ಇಷ್ಟು ಸ್ಟಾಕ್ ಇದೆ, ಆಲ್ಮೋಸ್ಟ್ 500 ಸ್ಟಿಕ್ಸ್ ಇದೆ. ಯಾರು ಬೇಕು ಅಂದ್ರೆ ಲೋಟಸ್ ಸ್ಟಿಕ್ಸ್ ನ ಪರ್ಚೇಸ್ ಮಾಡ್ಕೋಬಹುದು. 50 ರೂಪೀಸ್ ಈ ಸ್ಟಿಕ್. ಸೊ 1 hour ರೆಸ್ಟ್ ತಗೊಂಡು ಬರೋ ಅಷ್ಟೊತ್ತಲ್ಲಿ ಸುಪ್ರೀತಾ ಎಲ್ಲ ಉಡ್ಸಿದ್ಲು ನೋಡಿ. ಇದೊಂದು ಸ್ಟೈಲು ವಸುಂಧರಾ ಸ್ಟೈಲ್ ಅಲ್ಲಿ ಉಡ್ಸಿರೋಂಥದ್ದು. ವಸುಂಧರಾ ಈಗ ಆಲ್ಮೋಸ್ಟ್ ಟ್ರೆಂಡಿ ಆಗ್ಬಿಟ್ಟಿದೆ. ಸೊ ನೆನ್ನೆ ಒಂದು ವಿಡಿಯೋ ವೈರಲ್ ಹೋಗಿ ಎಲ್ಲರೂ ವಸುಂಧರಾನೇ ಬೇಕು ಅಂತಿದ್ರು. ಇದು ವಸುಂಧರಾ ಸ್ಟೈಲ್ ಅಲ್ಲಿ ಉಡ್ಸಿದೀನಿ. ಮತ್ತೆ ಇದು ಟೆಂಪಲ್ ಸ್ಟೈಲು, ಇದು ಟೆಂಪಲ್ ಸ್ಟೈಲು, ಇದು ಟೆಂಪಲ್ ಸ್ಟೈಲ್ ಅಲ್ಲೇ ಉಡ್ಸ್ಕೊಂಡಿದ್ದಾರೆ. ಸಿರಿ ಇವತ್ತು ಕಾಲೇಜ್ 4 ಗಂಟೆಗೆ ಬಿಡ್ತಕ್ಕ ಅಂತ ಬಂದಿದ್ದಾಳೆ. ಸೊ ಮೋಸ್ಟ್ಲಿ ಇವತ್ತು 11 ಗಂಟೆ 12 ಗಂಟೆ ಆಗ್ಬೋದು ಅನ್ಸುತ್ತೆ. ಏನ್ ಸಿರಿ ಇಷ್ಟೆಲ್ಲ ಪೇಂಟ್ ಮಾಡಿ ಪ್ಯಾಕ್ ಮಾಡಿ ಇಡ್ಲೇಬೇಕು. ಯಾಕಂದ್ರೆ ನಾಳೆ ಮೇಳಾಗೆ ಡ್ಯೂ ಹಾಕೋದ್ ತಪ್ಪುತ್ತೆ. ಇಲ್ಲೇ ಆಲ್ಮೋಸ್ಟ್ 1 2 3 4 5 6 7 ಸೆಟ್ಸ್ ಇದೆ. ಅದಲ್ಲದೆ ಇದು ಸ್ಟಿಚಿಂಗ್ ಆಗಿ ಬಂದಿದೆ, ಇದಕ್ಕೂ ಪೇಂಟ್ ಹಾಕೋಬೇಕು. ಸೊ ಇಲ್ಲಿ 10 ಸೆಟ್ಸ್ ಏನ್ ಇವತ್ತು ಪೇಂಟ್ ಆಗುತ್ತೋ 2 ದಿವಸದ್ದು, ಅದ್ 10 ಪ್ಯಾಕ್ ಮಾಡಿಟ್ರೆ 10 ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅಂತ ಹೇಳಿ. ಒಂದಿನ ಸ್ಟ್ರೈನ್ ಆದ್ರೂ ಪರವಾಗಿಲ್ಲ, ಮಾಡ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಈ ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಎಲ್ಲ ಕೇಳ್ತಾ ಇದೀರಲ್ಲ, ಇದಕ್ಕೆ ಅಟ್ಯಾಚ್ಮೆಂಟ್ ನ ಕೊಡಲ್ಲ, ಬಟ್ ನೀವೇ ತಗೊಂಡು ಅಟ್ಯಾಚ್ ಮಾಡಿಸ್ಕೋತೀರಾ ಅಂದ್ರೆ ಈ ತರ ಲೆಗ್ಸ್ ಮತ್ತೆ ಈ ತರ ಹ್ಯಾಂಡ್ಸ್ ಸೆಪರೇಟ್ ಆಗಿ ತಗೊಂಡು
ನೀವೇ ಅಟ್ಯಾಚ್ಮೆಂಟ್ ಮಾಡ್ಕೋತೀರ ಅಂದ್ರೆ ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ನಾಳೆ ಮೇಳದಲ್ಲಿ ಸಿಗುತ್ತೆ. ಇನ್ನ ಒಂದು ನಾವು ಚಾಲೆಂಜಿಂಗ್ ಆಗಿ ತಗೊಂಡು ಮಾಡೋಣ ಅಂತ ನಾನು ಸುಪ್ರೀತಾ ಡಿಸೈಡ್ ಮಾಡಿದ್ವಿ. ಅದು ಬಂದು ಈ ಡಾಲ್ ನೆನೆ ನಿಮಗೆ ತೋರಿಸಿದೆ ಗೊತ್ತಾ, ಒಂದು ಕ್ಲೈಂಟ್ ಆಕ್ಚುಲಿ ಇದನ್ನ ಹೈದರಾಬಾದ್ ಇಂದ ತಗೊಂಡ್ಬಂದಿದ್ರಂತೆ. ಅದಕ್ಕೆ ಅವ್ರ ಸ್ಯಾರಿ ಆತರ ಸ್ಟಿಚ್ ಮಾಡಿದ್ರು ಅಂದ್ರೆ ಕಟ್ ಮಾಡಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಹೊಲ್ದಿದ್ರು. ಬಟ್ ಇವ್ರೀಗ ಕಳ್ಸಿರೋದು ಒಂದು ಗ್ರ್ಯಾಂಡ್ ರೇಷ್ಮೆ ಸೀರೆ ಕಳ್ಸಿದ್ರು. ಯಾವ್ದೇ ಕಾರಣಕ್ಕೂ ಸೀರೆ ಕಟ್ ಮಾಡಕ್ ನನ್ ಮನ್ಸು ಒಪ್ಪಿಲ್ಲ. ಸೊ ಆಲ್ಮೋಸ್ಟ್ 1.5 hour ಆಯ್ತಾ ಸುಪ್ರೀತಾ? 1.5 hour ಆಯ್ತು ನಾನು ಸುಪ್ರೀತಾ ಇದನ್ನ ಉಡ್ಸಿದೀವಿ. ತುಂಬಾ ಜನ ಈ ತರ ಡಾಲ್ಸ್ ಸೀರೆ ಉಡ್ಸ್ತೀರಾ ಅಂತ ಕೇಳಿದ್ರು. ಬಟ್ ನಾನು ಕಲಿದಿರೋದು ಮಾಡೋದ್ ಬೇಡ ಅಂತ ಅನ್ಕೊಂಡು ನಂಗೆ ಗೊತ್ತಿಲ್ಲ ಅಂತ ಹೇಳಿದೆ. ಬಟ್ ಇದು ಒಂದು ಈವೆಂಟ್ಸ್ ಕಡೆಯಿಂದ ಬಂದಿದ್ರಿಂದ ನಾನು ಅದು ತಗೊಳ್ಳೇಬೇಕಾಗಿತ್ತು. ಸೊ ಟ್ರೈ ಮಾಡೋಣ ಅಂತ ತಗೊಂಡ್ವಿ. ಬಟ್ ನಿಜ ತುಂಬಾ ಸ್ಯಾಟಿಸ್ಫೈ ಆಯ್ತು. ಯಾವ್ದಾದ್ರು ಕೆಲಸ ನಂಗೆ ಸಮಾಧಾನ ಆಗಿಲ್ಲ ಅಂದ್ರೆ ಬಹುಶಃ ಅದನ್ನ ನಾನು ವಿಡಿಯೋಲು ತೋರಿಸ್ತಿರಲ್ಲ ಅಥವಾ ಕ್ಲೈಂಟ್ಗೆ ರಿಟರ್ನ್ ಕೊಟ್ಬೇಡ ಅಂತ ಅನ್ಕೊಂಡ್ವಿ. ಬಟ್ ತುಂಬಾ ಚೆನ್ನಾಗಿ ಬಂತು. ಇಲ್ಲಿ ನೋಡಿ, ಒಂದ್ ಸೆಟ್ ಆಫ್ ಫ್ರಿಲ್ಸ್ ಕಾಲಿಗೆ ವ್ರಾಪ್ ಮಾಡಿ ಇಲ್ಲಿದೆ, ಇನ್ನೊಂದ್ ಸೆಟ್ ಆಫ್ ಫ್ರಿಲ್ಸ್ ಇಲ್ಲಿ ಬಂದಿದೆ. ಬಟ್ ಸೆರಗ್ ಪಾರ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಜುವೆಲ್ರಿ ಫೇಸ್ ಮ್ಯಾಚ್ ಆಗ್ತಾ ಇದೆ. ಸೊ ವಿ ಆರ್ ಸ್ಯಾಟಿಸ್ಫೈಡ್. ಇದು ನಾಳೆ ಬೆಳಗ್ಗೆ ಡಿಸ್ಪ್ಯಾಚ್ ಮಾಡಬೇಕು. ಸೊ ಕ್ಲೈಂಟ್ಗೆ ಈಗ ಕಾಲ್ ಮಾಡಿ ತಿಳಿಸ್ಬೇಕು. ಇದು ನಾನು ವೆಲ್ಡೆಡ್ ಕಳಶ ಯೂಸ್ ಮಾಡಿ ಲಕ್ಷ್ಮಿ ಸ್ಯಾರಿ ಡ್ರೈಪ್ ಮಾಡಿರೋದು. ಇದು ನಾನು ಹೇಳಿದಿನಲ್ಲ ನಿಮ್ಗೆಲ್ಲ 2016ರಿಂದ 2022 ಅಥವಾ ಎಂಡ್ ವರ್ಗುನು ನಾವು ವೆಲ್ಡೆಡ್ ಕಳಶ ಯೂಸ್ ಮಾಡಿನೇ ಮಾಡ್ತಿದ್ದು. ಇದರಲ್ಲಿ ಕೈ ಕಾಲು ಇಡೋದಂತೂ ತುಂಬಾ ಈಸಿ. ನೀವ್ ಹೆಂಗೆ ಇನ್ಸ್ಟೆಂಟ್ ಕಾಫಿ ಪೌಡರ್ ಯೂಸ್ ಮಾಡಿ ಕಾಫಿ ಮಾಡ್ತಿರೋ ಆ ತರ ವರ್ಕಿಂಗ್ ಲೇಡೀಸ್ಗೆ ಮತ್ತೆ ನ್ಯೂಲಿ ಮ್ಯಾರಿಡ್ ಗರ್ಲ್ಸ್ಗೆ ತುಂಬಾ ಈಸಿ ಆಗಿರುತ್ತೆ. ಈ ವೆಲ್ಡೆಡ್ ಕಳಶ ಈಗ್ಲೂ ನನ್ಗೆ ವರ್ಷಕ್ಕೆ ಒಂದ್ 20-30 ಜನ ತಗೋತಾರೆ. ಇದ್ರದ್ದು ವಿಡಿಯೋ ಆಗ್ಲೇ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಎರಡರಲ್ಲೂ ಅಪ್ಲೋಡ್ ಮಾಡಿದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತ ಇದೆ. ಯೂಟ್ಯೂಬ್ ಅಲ್ಲಿ ಒಂದೇ ಸ್ಲಾಟ್ ಅಲ್ಲಿ ಇದೆ. ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿದೀನಿ. ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಅದಲ್ದೆ ನನ್ನ ಮಗಳು ಪುನಃ ಹೆಂಗಿದ್ರು ಈಗ ಉಡಿಸ್ತಾ ಇದೆಯಾ, ಇದು ಇನ್ನೊಮ್ಮೆ ವಿಡಿಯೋ ಮಾಡಮ್ಮ, ಹಬ್ಬ ಹತ್ರಕ್ಕೆ ಬಂದಿರೋದ್ರಿಂದ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಹೇಳಿದ್ಲು. ಸೊ ಇದನ್ನ ಯಾವ ತರ ಉಡ್ಸಿದೀನಿ ಅಂತ ಕಂಪ್ಲೀಟ್ ಆಗಿ ವಿಡಿಯೋನ ನಾನು ಒಂದು 3-4 ಡೇಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಲಿಂಕ್ ಖಂಡಿತ ಸಿಗುತ್ತೆ. ಇನ್ನೊಂದು 2-3 ಡೇಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಆಕ್ಚುಲಿ ಸ್ಯಾರಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿತ್ತು. ಪುಷ್ಪಾ ಮ್ಯಾಮ್ ಅಂತ ಯಲಹಂಕ ಇಂದ ಕಳ್ಸೋದು ಇವ್ರು ಯಾವಾಗ್ಲೂ. ಇದವ್ರ 3ನೇ ವರ್ಷ ನನ್ನ ಹತ್ರ ಉಡ್ಸ್ಕೊತಿರೋದು. ಹ್ಯಾಂಡ್ಸ್ ಅಂಡ್ ಲೆಗ್ಸು ಅಷ್ಟೇ ನನ್ನ ಹತ್ರನೇ ವಿತೌಟ್ ಚತುರ್ಭುಜ ಬೇಕು ಅಂತ ಕಸ್ಟಮೈಸ್ ಮಾಡಿ ಹೊಲ್ಸ್ಕೊಂಡಿದ್ರು. ವಿತೌಟ್ ಚತುರ್ಭುಜ ಇದ್ರೆ ಈ ತರ ನೀವು ವಂಕಿನ ಕೂಡ ಹಾಕೋಬಹುದು. ಇದು ತುಂಬಾ ಸುಲಭವಾಗಿ ಉಡಿಸಬಹುದು. ಸೊ ವಿಡಿಯೋ ನೋಡಿ ಅದೆಲ್ಲ ನಿಮ್ಗೆ ಈಸಿ ಅನ್ಸ್ತಾ ಅಂತ ಕಮೆಂಟ್ ಮಾಡಿ. ಅದಲ್ದೆ ನಮ್ ಸುಪ್ರೀತಾ ಶಿನಿಕಾ ಮಯೂರಿ ಉಡಿಸ್ತಾ ಇದ್ದಾಳೆ ಮೂನ್ ಮೇಲೆ. ಇಲ್ಲೆಲ್ಲ ಏನ್ ಅಂಡ್ಕೊಂಡಿದೀವೋ ನಾವು ಇದೆಲ್ಲ ನಾಳೆ ಮೇಳಾಗ್ ರೆಡಿ ಆಗ್ಬೇಕು. ಇವತ್ತು 10 o'clock ಆಗ್ಲಿ 11 o'clock ಆಗಿ ಎಲ್ಲ ಜೋಡಿಸ್ಲೇಬೇಕು. ಯಾಕಂದ್ರೆ ಇದು ಹಬ್ಬಕ್ಕೆ ತುಂಬಾ ಹತ್ರ ಆಗಿರೋ ಮೇಳ ಇರೋದ್ರಿಂದ ತುಂಬಾ ಜನ ಮ್ಯಾಮ್ ನಾಳೆ ಮೇಳಾಗ್ ಬರ್ತೀನಿ ಅಂದ್ರು. ಮತ್ತೆ ಪಾತ್ರೆಗಳಿಗೆ ತುಂಬಾ ಜನ 50-60 ಜನ ಮೇಲೆ ಕಾಲ್ ಮಾಡ್ತಿದ್ರಿ. ಪಾತ್ರೆ ಸ್ಟಾಕ್ ಫುಲ್ ಬಂದಿದೆ. ಅದನ್ನ ನಿಮ್ಗೆ ಲಾರಿಯಿಂದ ಇಳಿಸ್ಕೊಳ್ಳೋದೇ ವಿಡಿಯೋ ಇನ್ಸ್ಟಾಲಿ ಯೂಟ್ಯೂಬ್ ಎರಡರಲ್ಲೂ ಅಪ್ಲೋಡ್ ಮಾಡಿದ್ರೆ. ಅದಲ್ದೆ ಈ ಸತಿ ಹೇಳಿದಿನಲ್ಲ ಇದೆಲ್ಲ ಹೊಸ ಐಟಮ್ಸ್ ಇರೋದ್ರಿಂದ ನೋಡ್ಬೇಕು ನಾಳೆ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ. ನಿಮ್ಗೆಲ್ಲರಿಗೂ ಡೈಲಿ ಅಪ್ಡೇಟ್ಸ್ ನನ್ನ ಡೈಲಿ ವ್ಲಾಗ್ಸ್ ಅಲ್ಲಿ ಸಿಗ್ತಿರೋದ್ರಿಂದ ನೋಡ್ಕೊಳ್ಳಿ. ಇದೇ ತರ ನಮ್ನ ಎನ್ಕರೇಜ್ ಮಾಡ್ತಾ ಹೋಗಿ. ನೋಡಿ ಎಷ್ಟು ಗಿಜ ಗಿಜ ಅಂತ ಇದೆ ಅಂತ. ಇನ್ 1 hour ಕೌಂಟ್ ಡೌನ್ ಟೈಮು. ಯಾಕಂದ್ರೆ 10:30 ಮೇಲೆ ನಾವು ಫುಲ್ ಸುಸ್ತಾಗ್ಬಿಡ್ತೀವಿ. ಈಗ 9:15. ಬಟ್ ಬೇರೆ ಆಪ್ಷನ್ ನಮಗೂ ಇಲ್ಲ. ಇದನ್ನೆಲ್ಲ ಜೋಡ್ಸೇ ನಾವು ಎಂಡ್ ಮಾಡ್ಬೇಕು. ಯಾಕಂದ್ರೆ ಬೆಳಗ್ಗೆ 10 ಗಂಟೆಗೆ ಎಲ್ಲ ಕ್ರೌಡ್ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ಹಬ್ಬದ್ದು ಲಾಸ್ಟ್ ಮೇಳ ಇದು. ಹಾಗಾಗಿ ಏನ್ ಬೆಳಗ್ಗೆ ಫುಲ್ ಮೇಕಪ್ ಆಗಿ ಫ್ರೆಶ್ ಆಗಿ ವಿಡಿಯೋ ಮಾಡ್ತಾ ಇದ್ನೋ, ಈಗ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಟಯರ್ಡ್ ಆಗಿದ್ದೀನಿ, ಎಷ್ಟು ಎಕ್ಸಾಸ್ಟ್ ಆಗಿದ್ದೀನಿ ಅಂತ. ಬಟ್ ಇದೆಲ್ಲ ಮಾಡಿದ್ರು ನಾಳೆ ಎಲ್ಲೆಲ್ಲಿಂದ ಬರ್ತಾರಲ್ಲ ಮೇಳಗೆ ಅದನ್ನ ನೋಡಿ ನನಗೆ ಟಯರ್ಡ್ ಎಲ್ಲ ಮರ್ತೋಗ್ಬಿಡ್ತೀನಿ. ಸೊ ಒಂದೊಂದೇ ಟೇಬಲ್ದು ರೆಡಿ ಇದೆ, ತೋರಿಸ್ತಾ ಹೋಗ್ತೀನಿ. ಪೂಜಾ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಫುಲ್ ಸ್ಟಾಕ್ ಇದೆ. ಬಟ್ ಏನು ಅಂದ್ರೆ ಸಾಟರ್ಡೆ ಮಧ್ಯಾಹ್ನದ ಒಳಗಡೆ ಬಂದ್ರೆ ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಸಿಗುತ್ತೆ. ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ದು ಮುಂಗೈ ಮತ್ತೆ ಪಾದ ನಿಮ್ಗೆ ಸಿಗತ್ತೆ. ಬಟ್ ಅಟ್ಯಾಚ್ಮೆಂಟ್ ಬೇಕು ಅಂದ್ರೆ ಈಗ ಮಾಡ್ಕೊಡಕ್ಕಾಗಲ್ಲ. ಅಟ್ಯಾಚ್ಮೆಂಟ್ ಐಡಿಯಾ ನಿಮ್ಗಿದ್ರೆ ಅದನ್ನ ತಗೋಬಹುದು. ಟೇಬಲ್ 2 ಪಾತ್ರೆಗಳು ಲೋಯರ್ ವೆಸಲ್ ಎಲ್ಲದಕ್ಕೂ 16 ನಂಬರ್ ತರಿಸಿದೀನಿ. ಅಪ್ಪರ್ ವೆಸಲ್ ನೀವು ಸ್ಟೀಲ್ ಗಾರು ಹೋಗ್ಬೋದು, ಕಾಪರ್ ಗಾರು ಹೋಗ್ಬೋದು, ಬ್ರಾಸ್ ಗಾದ್ರು ಹೋಗ್ಬೋದು. ನೋಡಿ ಇದೆಲ್ಲ ಪೀಠ ಸ್ಟಾಕ್ ತರಿಸಿದೀನಿ. ಅದಲ್ದೆ ಒಳಗಡೆನು ಪೀಠ ಫುಲ್ಲು ಸ್ಟಾಕ್ ಅಪ್ ಆಗಿದೆ. ಲಾಸ್ಟ್ ಟೈಮ್ ಏನೇನಿತ್ತೋ ಅದೇ ಸೇಮ್ ಇದೆ. ಈ ಸತಿ ಪಿಲ್ಲೋಸ್ ಮತ್ತೆ ಇದು ಬನಾನಾ ಬಂಚಸ್, ಬಾಳೆಕಂಬ ಸ್ಟ್ಯಾಂಡು, ಇದೊಂದು ಹೊಸದಾಗಿ ದೀಪದ ಸ್ಟ್ಯಾಂಡ್ ಆಡ್ ಮಾಡಿದೀನಿ. ದೀಪ ಅಥವಾ ಫ್ಲವರ್ಸ್ ಏನಾದ್ರೂ ಇಡ್ಬೋದು. ಎಲಿಫೆಂಟ್ ಸ್ಟೂಲ್ಸ್ ಮತ್ತೆ ಇದು ಫೈಬರ್ ಪಿಲ್ಲರ್ಸ್ ವಿತ್ ವರ್ಕು ಸಿಗತ್ತೆ, ನಿಮ್ಗೆ ಪ್ಲೈನು ಸಿಗತ್ತೆ. ಇವರು ಬ್ಯಾಂಗಲ್ ಕೌಂಟರ್ ಲಾಸ್ಟ್ ಟೈಮ್ ಇಟ್ಟಿದ್ರು. ಈ ಸತಿನೂ ಅವ್ರದ್ದು ಬ್ಯಾಂಗಲ್ ಕೌಂಟರ್ ಇರ್ತಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾರಾದ್ರೂ ರಿಟರ್ನ್ ಗಿಫ್ಟ್ ಕೊಡೋದಾದ್ರೆ, ಬಳೆಗಳು ಬೇಕು ಅಂದ್ರೆ ಖಂಡಿತ ವಿಸಿಟ್ ಮಾಡಿ. ನೋಡಿ ಎಷ್ಟು ಯುನೀಕ್ ಆಗಿರತ್ತೆ ಬಳೆಗಳು ಇವ್ರ ಹತ್ರ. ರೈನ್ ಡ್ರಾಪ್ ಬ್ಯಾಂಗಲ್ಸ್, ಗಾಜಿನ ಬ್ಯಾಂಗಲ್ಸ್ ಅಲ್ಲೇ ತುಂಬಾ ವೆರೈಟಿ ಇದೆ. ಅವ್ರು ಇನ್ನೂ ಈಗ ಅರೇಂಜ್ ಮಾಡ್ತಾ ಇದಾರೆ.
ಬೆಳಗ್ಗೆ ಮೇಳಕ್ ಬಂದವ್ರಿಗೆ 2 ದಿನಾನು ಸ್ಯಾಟರ್ಡೆ ಸಂಡೇ ಅವ್ರು ಅವೈಲೇಬಲ್ ಇರ್ತಾರೆ. ಆಸ್ ಯೂಶಲಿ ತುಂಬಾ ಜುವೆಲ್ಸ್ ರಿಲೇಟೆಡ್ ಮತ್ತೆ ಜಾಸ್ತಿ ಎಲ್ಲಾರು ಕೌಂಟರ್ ಸೇಲ್ ಆಗುವಂತದ್ದು ಇದ್ರಲ್ಲಿ ಇದು ಅರೇಂಜ್ ಮಾಡಿಲ್ಲ, ಸುಸ್ತಾಗಿದೆ. ಸುಪ್ರೀತಾ ಬೆಳಗ್ಗೆ ಜೋಡಿಸ್ಕೋತೀನಿ ಅಂತ ಹೇಳಿದ್ಲು. ಇವರಿಬ್ರು ಆಕ್ಚುಲಿ ಕ್ಲೈಂಟ್ ಇವತ್ತು ಎತ್ಕೊಂಡು ಹೋಗ್ಬೇಕಿತ್ತು, ನಾಳೆ ಬೆಳಗ್ಗೆನೆ ಬಂದು ತಗೊಂಡು ಹೋಗ್ತೀನಿ ಅಂದ್ರು. ಸೊ ಈ ಐಡಲ್ಸ್ ರೆಡಿ ಇರೋದು. ಅದಲ್ಲದೆ ನಮ್ದು ರೆಗ್ಯುಲರ್ ಮೇಳಕ್ ಬಂದವ್ರು ನೋಡ್ಲಿಕ್ಕೆ ಅಂತ ವಸುಂಧರಾ ಸ್ಟೈಲ್ ರೆಡಿ ಮಾಡಿಸಿದೀನಿ. ಇದಕ್ಕೂ ಜುವೆಲ್ಸ್ ಹಾಕ್ಬೇಕು. ಮತ್ತೆ ಈ ಲೋಟಸ್ ಸ್ಟೆಮ್ಸ್ ಅವಾಗ್ಲೇ ಹೇಳಿದ್ನಲ್ಲ, ಬಟ್ಸ್ ಲೋಟಸ್ ಸ್ಟೆಮ್ಸ್ ಇದೆ. ಇದೆಲ್ಲ ಫುಲ್ ನನ್ನ ಮಗಳದು ಶಿನಿಕಾ ಸ್ಯಾರೀಸ್ ಅಂಡ್ ಜುವೆಲ್ರಿ ಪೇಜ್ದು ಜುವೆಲ್ರಿ ಕೌಂಟರ್ ಇರತ್ತೆ. ನಿಮಗೆ ಸ್ಟಟ್ಸ್ ಇಂದ ಹಿಡಿದು ಜುಮ್ಕಾಸ್ ಇಂದ ಹಿಡಿದು ವಿತ್ ಮಾಟಿ ಜುಮ್ಕಾಸ್ ಆಗ್ಲಿ ಅಥವಾ ಸಿಂಪಲ್ ಈ ತರ ನೆಕ್ ಪೀಸ್ ಆಗ್ಲಿ, ಇದೀಗ ಟ್ರೆಂಡೆಡ್ ಈ ತರದಾಗ್ಲಿ, ಕಾಸಿನ್ ಮಾಲೆಲಿ ಯುನೀಕ್ ಆಂಟಿಕ್ ಆಗ್ಲಿ, ಕಾಸಿನ್ ಮಾಲಲ್ಲಿ ಲಾಂಗ್ ಚೈನ್ ಆಗ್ಲಿ, ತುಂಬಾ ವೆರೈಟಿ ತರಿಸಿದಾಳೆ. ಇದು ದೇವ್ರಿಗೆ ಹಾಕ್ಲಿಕ್ಕೆ ಅಂತಾನೆ ಎಸ್ಪೆಷಲಿ ತರಿಸಿರೋದು ಕಾಂಬೋಲಿ. ಇದು ಕೂಡ ನಿಮ್ಗೆ ಚೆನ್ನಾಗಿ ಸಿಗತ್ತೆ, ಚೆಕ್ ಮಾಡ್ಕೊಳ್ಳಿ. ಸೊ ನಾಳೆ ಮೇಳಕ್ ಬಂದವರು ಡಿಸ್ಪ್ಲೇ ನೋಡಿ ಸ್ಟಾಕ್ ನೋಡಿ ತಗೋಬೇಕು ಅಂತ ಕೆಲವರು ಇರ್ತಿರಲ್ಲ, ಅವ್ರುಗಳು ಡೈರೆಕ್ಟ್ ಆಗಿ ಬಂದು ಸ್ಟಾಕ್ ನೋಡಿ ತಗೋಬಹುದು. ಇದು ರಿಟರ್ನ್ ಗಿಫ್ಟ್ ಪರ್ಸ್. ಲಾಸ್ಟ್ ಟೈಮ್ ಎಲ್ಲ ಹೇಳಿದ್ರಲ್ಲ ಇಟ್ಟಿದ್ರೆ ಹಾಗೆ ತಗೋತೀವಿ ಅಂತ, ಸೊ ನಿಮ್ಗೆ ರಿಟರ್ನ್ ಗಿಫ್ಟ್ ಪರ್ಸ್ಗಳು ಇಟ್ಟಿದ್ದೀನಿ. ಈ ಕೌಂಟರ್ ಎಸ್ಪೆಷಲಿ ಫಾರ್ ಫ್ಲವರ್ಸ್, ನಿಮ್ ಲೋಟಸ್ ಸ್ಟೆಮ್ಸ್ ಆಗ್ಲಿ, ಬಟ್ಸ್ ಆಗ್ಲಿ, ಅಥವಾ ಈ ಜಡೆ ಬಿಲ್ಲೆಗಳಾಗ್ಲಿ, ಇದು ಮತ್ತೆ ಸ್ಟೆನ್ಸಿಲ್ಸ್ ಇಲ್ಲೇನು ತೋರಿಸ್ತಾ ಇದೀವಲ್ಲ ಡಿಸೈನ್, ಈ ಸ್ಟೆನ್ಸಿಲ್ ಡಿಸ್ಪ್ಲೇ ಬೋರ್ಡ್ ಅಲ್ಲಿರೋ ಸ್ಟೆನ್ಸಿಲ್ 1 ಪ್ಯಾಕೆಟ್ ಅಲ್ಲಿ 10 ಪೀಸ್ ಇರುತ್ತೆ. ಈ ಸ್ಟೆನ್ಸಿಲ್ ಆಗ್ಲಿ, ತೋಮಾಲೆ ಮತ್ತೆ ಮಗ್ಗಿನ ಜಡೆ ಇಷ್ಟು ಸ್ಟಾಕ್ ಅಪ್ ಆಗಿದೆ. ಸೊ ನಾಳೆ ಮೇಳಗೆ ನೀವೆಲ್ಲರೂ ಬನ್ನಿ, ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಇದಾದ್ಮೇಲೆ ಮೊದ್ಲೇ ಹೇಳಿರೋಂಗೆ ಕೊರಿಯರ್ ಫೆಸಿಲಿಟಿ ಇರಲ್ಲ, ಬೆಂಗಳೂರಲ್ಲಿ ಇರೋರು ಪೋರ್ಟರ್ ಮಾಡಿಸ್ಕೋಬಹುದು. ಬಟ್ ಕೆಲವೊಂದು ಐಟಮ್ಸ್, ಈಗ ಈ ತೋಮಾಲೆ ಆಗ್ಬೋದು, ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಆಗ್ಬೋದು, ಕೆಲವೊಂದು ಈ ಸತಿ ತುಂಬಾ ಸ್ಟಾಕ್ ತರಿಸಿಲ್ಲ. ಯಾಕಂದ್ರೆ ಎಷ್ಟಾಗುತ್ತೋ ತೋಮಾಲೆ ಅಂತೂ ಅಷ್ಟೇ ಮಾಡಿಸಿರೋದು. ಜುವೆಲ್ಸ್ ಎಲ್ಲ ತಿರ್ಗಾ ಈಗ ರೀಸ್ಟಾಕ್ ಮಾಡಕ್ ಹೋದ್ರೆ ಹಬ್ಬ ಹತ್ರ ಬಂದಿರೋದ್ರಿಂದ ನಂಗೆ ಅದು ಸ್ಟಾಕ್ ಉಳ್ಕೊಂಡ್ಬಿಡತ್ತೆ. ಸೊ ನೆಕ್ಸ್ಟ್ ಇಯರ್ ತನಕ ಇಡೋದೆಲ್ಲ ನಂಗೆ ಇಷ್ಟ ಇಲ್ಲ. ಹಾಗಾಗಿ ಏನಿದೆಯೋ ಅದೆಲ್ಲ ಕ್ಲಿಯರ್ ಆಗತ್ತೆ. ಸೊ ಆದಷ್ಟು ಎಲ್ಲ ಬೇಕು, ತುಂಬಾ ನೋಡ್ಬೇಕು ಅನ್ನೋರು ಶನಿವಾರ ಬನ್ನಿ. ಮೇನ್ ಐಟಮ್ಸ್ ಪಾತ್ರೆಗಳು, ಪಿಲ್ಲೋ, ಪೀಠ ಇವೆಲ್ಲ ಬೇಕು ಅಂದ್ರೆ ಅದ್ ನಿಮ್ಗೆ ಸಂಡೇನೂ ಸಿಗುತ್ತೆ. ಇಲ್ಲಿ ನೋಡಿ ನಮ್ ಶಿರೀಷಾ ಈಗ ಬಂದು ಕಾಲೇಜಿಂದ 5 o'clock ಅವಳು ಕಾಲೇಜ್ ಲೇಟ್ ಆಗ್ಬಿಡ್ತು ಅಂತ ಹೇಳಿ ಇದೆಲ್ಲ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಪೇಂಟ್ ಮಾಡಿ ಇಟ್ಟಿದ್ದಾಳೆ. ಆಲ್ಮೋಸ್ಟ್ 5 o'clock ಕೂತವಳು. ಅವಳು ಎದ್ದೋಳೋ ಅಷ್ಟೊತ್ತಲ್ಲಿ 10 o'clock. ಇದು ಅಷ್ಟೇ ಶ್ರೀನಿಕಾ ಮಯೂರಿ ರೆಡಿ ಮಾಡಿ ಇಟ್ಟಿದ್ದಾಳೆ ಸುಪ್ರೀತಾ. ನಾಳೆ ಇದಕ್ಕೆ ಫೇಸ್ ಇಟ್ಟು ಜುವೆಲ್ಸ್ ಎಲ್ಲ ಇನ್ನು ಹಾಕ್ಬೇಕಿದೆ. ಇದು ನನ್ನ ಕ್ಲೈಂಟ್ ಕೊಟ್ಟಿದ್ರು ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ತೋರಿಸಿದ್ನಲ್ಲ, ಆ ಸೀರೆನ ದೇವ್ರಿಗೆ ಉಡಿಸಿ ನಾನು ತೋರಿಸ್ತೀನಿ ಅಂತ ಹೇಳಿದೆ. ನಾಳೆ ಇದೆಲ್ಲ ಫುಲ್ ರೆಡಿ ಮಾಡಾದ್ಮೇಲೆ ತ್ರಿವೇಣಿ ಮ್ಯಾಮ್ ನಂಗೆ ಏನ್ ಸಾರಿ ಕೊಟ್ಟಿದ್ರು ಅವ್ರಿಗೆ ಇದನ್ನ ಫೋಟೋ ಕಳಿಸ್ಬೇಕು. ಸೊ ಫಸ್ಟ್ ದೇವ್ರಿಗೆ ಉಡ್ಸೋಣ, ಅವ್ರ ಹೆಸರಲ್ಲಿ ಬಂದಿದ್ದು ಅಂತ ದೇವ್ರಿಗೆ ಉಡ್ಸಿದೀನಿ. ಈ ಟೇಬಲ್ ಅಲ್ಲಿ ನಿಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ನೋಡಿ ಮುಖವಾಡಕ್ ಹಾಕೋ ಜುವೆಲ್ರೀಸು, ತಾಳಿಗಳು, ಚೈನು, ಈ ತರ ಕಾಸಿನ ಸರಗಳು ನೋಡಿ, ಇಲ್ಲಿದಾವಲ್ಲ ಕಾಸಿನ ಸರಗಳು, ಮುಖವಾಡಗಳು ಎಲ್ಲಾನು ಇರತ್ತೆ. ಇನ್ನೂ ನೀಟಾಗಿ ಇದೆಲ್ಲ ಜೋಡಿಸಿಲ್ಲ, ಜೋಡಿಸಿದ ತಕ್ಷಣ ನಿಮ್ಗೆ ಹೇಳ್ತೀನಿ. ನೋಡಿ ರೀಸೆಂಟ್ ಆಗಿ ತುಂಬಾ ಬೆಳ್ಳಿ ಮುಖವಾಡಗಳು ಪೇಂಟಿಂಗ್ ಬಂದಿತ್ತು. ಅದ್ರಲ್ಲಿ ಕೆಲವೊಂದು ಇವತ್ತು ಆಕ್ಚುಲಿ ನಾನು ಮೇಳಾಗೆ ಸ್ಕಿನ್ ಕಲರ್ ಟ್ರೈ ಮಾಡೋಣ ಅಂತ ನಾವು ಆರ್ಟಿಸ್ಟ್ ಹತ್ರ ಜರ್ಮನ್ ಸಿಲ್ವರ್ ಫೇಸಸ್ ಕೊಟ್ಟಿದ್ದೆ. ಇದು ಜರ್ಮನ್ ಸಿಲ್ವರ್ ಫೇಸಸ್ 10 ಇಂಚ್ದು ತುಂಬಾ ಚೆನ್ನಾಗಿ ಬಂದಿದೆ. ಇದು ಸ್ಕಿನ್ ಕಲರ್. ನಾನು ಫಸ್ಟ್ ಎಲ್ಲ ಬರೀ ಯೆಲ್ಲೋ ಕಲರೇ ಮಾಡಿಸ್ತಾ ಇದ್ದಿದ್ದು. ಹೌದಾ, ವಿಡಿಯೋಲ್ ಬೇರೆ ಕಲರ್ ಬರ್ತಾ ಇದೆಯಂತೆ. ಇದು ಸ್ಕಿನ್ ಕಲರ್. ನಾಳೆ ಮೇಳಾಗ್ ಬರೋರ್ಗೆ ಚೇಂಜ್ ಇರ್ಲಿ ಅಂತ ಹೇಳಿ ಈ ಕಲರ್ ಮಾಡಿಸ್ತಿದ್ದೀನಿ. ಫಸ್ಟ್ ಎಲ್ಲ ಮಾಡಿಸ್ತಿದ್ ನೋಡಿ ಈ ಕಲರ್ ಯೆಲ್ಲೋ. ಇದಕ್ಕೂ ಕಂಪೇರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅಲ್ವಾ. ಸೊ ಈ ಕಲರ್ ಚೆನ್ನಾಗಿದೆ ಅನ್ಸ್ತು, ಅದಕ್ಕೆ ಈ ವರ್ಷ ಇದನ್ನ ಆಡ್ ಮಾಡಿದೆ. ಅದಲ್ಲದೆ ಕೆಲವರು ಬೆಳ್ಳಿ ಮುಖವಾಡಗಳು ಕೊಟ್ಟಿದ್ರು. ಇದೆಲ್ಲ ಬೆಳ್ಳಿ ಮುಖವಾಡಗಳು. ಅವ್ರದ್ದು ಹೆಸರು ಬರ್ಸ್ಬಿಟ್ಟಿರ್ತೀನಿ, ಯಾಕಂದ್ರೆ ಎಷ್ಟೊಂದು ಮುಖವಾಡ ಒಟ್ಟಿಗೆ ಬಂದಾಗ ನಮ್ಗೆ ಇಲ್ಲಿ ನೋಡೋದು ಅಥವಾ ಡಿಸ್ಪ್ಯಾಚ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಪೇಂಟ್ ಹೊಡೆದ್ಮೇಲೆ ಅವ್ರಿಗೆ ಅವ್ರ ಮುಖವಾಡಗಳು ಒಂದೊಂದ್ಸತಿ ಗುರ್ತು ಸಿಗಲ್ಲ. ಹಾಗಾಗಿ ಬೆಳ್ಳಿ ಮುಖವಾಡಗಳು ಯಾರು ಕೊಟ್ಟರು ಯೂಶಲಿ ನಾನು ಇನಿಷಿಯಲ್ ಅಥವಾ ಯಾವ ಕಲರ್ ಅಂತ ಹೇಳಿ ಬರ್ಸ್ಬಿಟ್ಟಿರ್ತೀನಿ. ಇದು 4 ಕ್ಲೈಂಟ್ ಕೊಟ್ಟಿರುವಂತ ಬೆಳ್ಳಿ ಮುಖವಾಡಗಳು, ಯೆಲ್ಲೋ ಶೇಡ್ ಮತ್ತೆ ಸ್ಕಿನ್ ಕಲರ್. ಸೊ ಯಾವ ಟೇಬಲ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ. ಇದಂತೂ ನಾವ್ ಏನ್ ಕೆಲಸ ಮಾಡೋದ್ ಬಿಟ್ರು ಇದನ್ನ ಮಾಡ್ಲೇಬೇಕು. ಯಾಕಂದ್ರೆ ಇದಿದ್ರೆ ಸುಮ್ನೆ ಪಾಪ ಎಲ್ಲಾನು ಅವ್ರು ಎನ್ಕ್ವೈರ್ ಮಾಡ್ಬೇಕು ಅಂತ ಏನಿರಲ್ಲ, ಎಲ್ಲಾದ್ರದ್ದು ರೇಟ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಹಂಗಾಗಿ ಯೂಶಲಿ ವಿತ್ ಪ್ರೈಸ್ ಎಲ್ಲಾನು ನಾವು ಈ ತರ ರೇಟ್ಸ್ ಹಾಕ್ಬಿಟ್ಟಿರ್ತೀವಿ. ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ನಾನು ಆಗ್ಲೇ ಹೇಳ್ದಂಗೆ ನೀವೇ ಅಟ್ಯಾಚ್ಮೆಂಟ್ ಮಾಡ್ಕೋತೀರಾ ಅನ್ನೋದಾದ್ರೆ ಮಾತ್ರ ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ತಗೋಬಹುದು. ಅಟ್ಯಾಚ್ಮೆಂಟ್ ಆರ್ಡರ್ಸ್ ಈಗ ನಾನು ತಗೊಂತಾ ಇಲ್ಲ. ಟೇಬಲ್ 1 ಅಲ್ಲಿ ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್, ಮಧ್ವಣ್ಗೀತಿ ಓನ್ಲಿ ಹ್ಯಾಂಡ್ಸ್, ಕಸ್ಟಮೈಸೇಷನ್ ಆಫ್ ಹಸ್ತ ಅಂದ್ರೆ ಆಸ್ಟ್ರೇಲಿಯಾ ಸೆಟ್ ತರ ರೌಂಡ್ ಇರೋದು, ಫೈಬರ್ ಹಸ್ತಪಾದ 4 ಪೀಸ್ ಸೆಟ್, 2 ಪಾದ ಬರುತ್ತೆ, 2 ಹಸ್ತ ಬರುತ್ತೆ. ಅಟ್ಯಾಚ್ಮೆಂಟ್ ಆಫ್ ಕಾಟನ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಈಗ ತಗೋತಾ ಇಲ್ಲ, ಬಟ್ ಇದು ಲಾಸ್ಟ್ ಟೈಮ್ ಮೇಳಗೆ ತೆಗ್ದಿರೋದು, ಹಾಗಾಗಿ ಇದೇ ಪ್ರಿಂಟ್ ಮಾಡ್ತಾ ಇದೀನಿ. ಟೇಬಲ್ ನಂಬರ್ 2 ತೋರಿಸ್ತೀನಿ ಬನ್ನಿ.
ಟೇಬಲ್ ನಂಬರ್ 2 ಅಲ್ಲಿ ನಿಮ್ಗೆ ವೆಸಲ್ಸ್ ಇದೆ. ಸೆಕೆಂಡ್ ಟೇಬಲ್ ಅಲ್ಲಿ ನಿಮ್ಗೆ ಲೋಯರ್ ವೆಸಲ್ ಮಾತ್ರ ಎಲ್ಲಾನು ಬರೀ ಅಲ್ಯೂಮಿನಿಯಂ ಅಲ್ಲೇ ಸಿಗೋದು. ಅಪ್ಪರ್ ವೆಸಲ್ ಅಲ್ಲಿ 3 ತರ ಸಿಗುತ್ತೆ, ಸ್ಟೀಲು, ಬ್ರಾಸು ಮತ್ತೆ ಕಾಪರ್. ಸೊ ಸೆಕೆಂಡ್ ಟೇಬಲ್ ಫುಲ್ಲು ವೆಸಲ್ಸ್. ಅದಲ್ಲದೆ ಇಲ್ಲಿ 12 ಇಂಚ್ ಮತ್ತೆ 8 ಇಂಚ್ ಸ್ಟಿಕ್ಸ್ ಇರುತ್ತೆ. ಥ್ರೆಡ್ ಕೊಡಪ್ಪ ಸಿರಿ. ಸೊ ಈ ಥ್ರೆಡ್ ಏನಿದೆ, ಗಟ್ಟಿ ಥ್ರೆಡ್, ಇದು ಕೂಡ ತುಂಬಾ ಡಿಮ್ಯಾಂಡ್ ಅಲ್ಲಿ ಎಲ್ಲರೂ ಕೇಳ್ತಾರೆ. ಸೊ ಥ್ರೆಡ್ ಈ ಟೇಬಲ್ ಅಲ್ಲೇ ಸಿಗುತ್ತೆ. ಟೇಬಲ್ ನಂಬರ್ 2 ಇಲ್ಲೆಲ್ಲರೂ ಜೋಡಿಸ್ಬಿಟ್ಟು. ಟೇಬಲ್ ನಂಬರ್ 3 ಅಲ್ಲಿ ನಿಮ್ಗೆ ಪೀಠಲ್ಲಿ ಬರೀ ದೊಡ್ಡ ಸೈಜ್ ಮಾತ್ರ ತರಿಸಿದೀನಿ. ಮೀಡಿಯಂ ಸೈಜ್ ನಿಮ್ಗೆ ಬೇಕು ಅಂದ್ರೆ ಗಣೇಶ ಹಬ್ಬಕ್ಕೆ ಸ್ಟಾಕ್ ತರಿಸ್ತೀನಿ. ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಾಸ್ಟ್ 2 ಮೇಳಲ್ಲೂ ಬಿಗ್ ಸೈಜ್ ಅಷ್ಟೇ ಎಲ್ಲರೂ ಕೇಳ್ತಿದ್ದು. ಗಣೇಶ ಹಬ್ಬಕ್ಕೆ ನಿಮ್ಗೆ ಯಾವ ಸೈಜ್ ಬೇಕಾದ್ರೂ ಕಸ್ಟಮೈಸ್ ಮಾಡಿಸಿ ಕೊಡ್ತೀನಿ. ಸೊ ಪೀಠ ಬಿಗ್ ಸೈಜು. ಸ್ಟೋರೇಜ್ ಕವರ್ಸ್ ನೋಡಿ, ನಾನು ಹೇಳ್ದಂಗೆ ಬರೀ 3 ಇದೆ, ಈ ಸತಿ ರೀಸ್ಟಾಕ್ ಮಾಡ್ಲಿಲ್ಲ. ಸೊ ಯಾರು 3 ಜನ ಬೇಕು ಅಂತಾರೋ ಅವ್ರಿಗೆ ಫಸ್ಟ್ ಕೊಡ್ತೀನಿ. ಫೈಬರ್ ಪಿಲ್ಲರ್ಸ್ ಇಲ್ಲಿ ತೋರಿಸ್ತಾ ಇದೀನಲ್ಲ, ವಿತೌಟ್ ವರ್ಕು ಇದೆ, ಕುಂದನ್ ವರ್ಕ್ ಇರುವಂತ ಫೈಬರ್ ಪಿಲ್ಲರ್ಸ್ ಇದೆ. ಮತ್ತೆ ಎಲಿಫೆಂಟ್ಸ್ ಟೂಲ್ಸ್ ಅಲ್ಲಿ ಕಲರ್ ಕಮ್ಮಿ ಇದೆ, ಇದನ್ನ ರೀಸ್ಟಾಕ್ ಮಾಡ್ಸಕ್ ಹೋಗಿಲ್ಲ. ಬ್ರೌನ್ ತುಂಬಾ ಖಾಲಿ ಆಯ್ತು. ಇದನ್ನ ನಾನು ತುಂಬಾ ಕಮ್ಮಿ ರೇಟ್ಗೆನೆ ಕ್ಲಿಯರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಾಳೆ. ಬ್ರೌನ್ ಈಗ ಹೊಸದಾಗಿ ಸ್ಟಾಕ್ ತರಿಸಿದ್ರು, ಅದು ಫುಲ್ ಸ್ಟಾಕ್ ಅವೈಲೇಬಲ್ ಇದೆ. ಅದಲ್ಲದೆ ಪೆಟ್ಟಿಗೆ ಅಲ್ಲಿ ಫುಲ್ ಸ್ಟಾಕ್ ತರಿಸಿದೀನಿ. ಟೇಬಲ್ ನಂಬರ್ 4 ಅಲ್ಲಿ ನಿಮ್ಗೆ ಬಾಳೆಕಂಬ ಸ್ಟ್ಯಾಂಡ್ ಇರುತ್ತೆ. ಈ ತರ ವುಡನ್ ಬಾಳೆಕಂಬ ಸ್ಟ್ಯಾಂಡ್. ಇದು ನಿಮಗೆ ವರಮಹಾಲಕ್ಷ್ಮಿ ಹಬ್ಬ ಅಲ್ಲದೆ ಗಣೇಶ ಹಬ್ಬಕ್ಕೆ ಕೂಡ ಯೂಸ್ ಆಗುತ್ತೆ. ಇದಕ್ಕೆ ನೀವು ಬಾಳೆಕಂಬ ಸಿಗಿಸಿದಾಗ ಸುತ್ತ ಫ್ಲವರ್ಸ್ ಇಟ್ಟಿ ಕೂಡ ಡೆಕೋರೇಟ್ ಮಾಡ್ಬೋದು. ಇದು ಲಾಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡಿದೆ. ಅದಲ್ಲದೆ ಸೈಡ್ ಪಿಲ್ಲೋ ತುಂಬಾ ಕಲರ್ಸ್ ಬಂದಿದೆ ಈ ಸತಿ. ಬನಾನಾ ಬಂಚ್ ರೀಸ್ಟಾಕ್ ಏನ್ ಮಾಡಿಲ್ಲ, ಇರೋದಷ್ಟೇ ಕ್ಲಿಯರ್ ಮಾಡ್ತಿದ್ದೀನಿ. ಪಿಕಾಕ್ ಸ್ಟ್ಯಾಂಡ್ ಈ ಸತಿ 2 ಪೇರ್ ಇದೆ ಅಷ್ಟೇ. ಸೊ ಯಾರಾದ್ರೂ ಫಸ್ಟ್ ಬಂದವ್ರು ತಗೋಬಹುದು. ಟೇಬಲ್ ನಂಬರ್ 5 ಅಲ್ಲಂತೂ ಮುಖವಾಡಗಳು, ಅದೆಲ್ಲ ಬೆಳಗ್ಗೆ ಅರೇಂಜ್ ಮಾಡ್ಬಿಟ್ಟು ಹೇಳ್ತೀನಿ. ಮುಖವಾಡ ಮತ್ತೆ ಮುಖವಾಡಕ್ಕೆ ರಿಲೇಟೆಡ್ ಜುವೆಲ್ಸ್, ಹೇರ್ ಸ್ಟೈಲ್ ರಿಲೇಟೆಡ್ ಜುವೆಲ್ಸ್, ಮಾಂಗಲ್ಯ ಚೈನು, ಕರಿಮಣಿ ಚೈನು, ಮತ್ತೆ ಬೇರೆ ಏನು ಫೇಸ್ಗೆ ಮೈನ್ ಹಾಕುವಂತ ಜುವೆಲ್ಸ್. ಮತ್ತೆ ಈ ಸತಿ ಮೈನ್ ಶಂಕು ಚಕ್ರ ಸ್ಟಾಕ್ ಅಪ್ ಆಗಿದೆ. ಶಂಕು ಚಕ್ರ ಲಾಸ್ಟ್ ಟೈಮ್ ಮೇಳದಲ್ಲಿ ತುಂಬಾ ಜನ ಕೇಳ್ತಿದ್ರಿ, ತೋರಿಸ್ತೀನಿ ನೋಡಿ. ಮೈನ್ ಈ ಶಂಕು ಚಕ್ರ, ಇದು ನಾನು ಯಾವ ತರ ಅಂದ್ರೆ ತುಂಬಾ ದೊಡ್ಡದು ತಗೋಬಾರ್ದು. ಇರೋದ್ರಲ್ಲಿ ಯಾವ ಮ್ಯಾಕ್ಸಿಮಮ್ ಸೈಜ್ ಆಗುತ್ತೋ ಅದು, ಮತ್ತೆ ಲೈಟ್ ವೇಟ್ ಇರಬೇಕು. ಯಾಕಂದ್ರೆ ನಾವು ಮಾಡಿರೋ ಚತುರ್ಭುಜಗೆ ತುಂಬಾ ಹೆವಿ ಇಟ್ರೆ ಅದು ಬಗ್ ಬಿಡತ್ತೆ. ಹಾಗಾಗಿ ಲೈಟ್ ವೇಟ್ ಇರೋದು ಬೇಕು. ಸೊ ಇದು ಬಂದು ಟೇಬಲ್ ನಂಬರ್ 5. ಸೊ ಟೇಬಲ್ ನಂಬರ್ 6 ಬಂದು ಇದೆಲ್ಲ ಹೇಳಿದೀನಿ ಮಗಳ, ಕಿರೀಟಗಳಿರುತ್ತೆ, ಗೆಜ್ಜೆ, ಕಾಲ್ ಗೆಜ್ಜೆ ತುಂಬಾ ಜನ ಫೋನ್ ಅಲ್ಲಿ ಕೇಳ್ತಿದ್ರಿ. ಸೊ ಬಂದ್ ತಗೋಬಹುದು. ಟೇಬಲ್ ನಂಬರ್ 6 ಅಲ್ಲಿ ಅಸಾರ್ಟೆಡ್ ಜುವೆಲ್ಸ್ ಮತ್ತೆ ರಿಟರ್ನ್ ಗಿಫ್ಟ್ ಪರ್ಸಸ್ ಇರುತ್ತೆ. ಇದೆಲ್ಲ ಏನ್ ಸ್ಯಾಂಪಲ್ಸ್ ಜರ್ಮನ್ ಸಿಲ್ವರ್ದು ಇರುತ್ತೋ ಅದೆಲ್ಲಾನು ನೀವು ಬಲ್ಕ್ ಕ್ವಾಂಟಿಟಿಲಿ ಬುಕ್ ಮಾಡ್ಕೊಂಡ್ರೆ ನಿಮಗೆ ಸಿಗತ್ತೆ. ಸೊ ಬೆಳಗ್ಗೆ ಅದೆರಡು ನಾನು ಹೇಳ್ದಂಗೆ ರೆಡಿ ಮಾಡಿಸ್ಬೇಕು. ದೇವ್ರುಗಳು. ಮತ್ತೆ ಇದು ಟೇಬಲ್ ನಂಬರ್ 7 ಲಾಸ್ಟ್ ಟೇಬಲ್. ಇದ್ರಲ್ಲೂ ಅಷ್ಟೇ, ಇದು ಎಕ್ಸ್ಕ್ಲೂಸಿವ್ ಆಗಿ ಬರೀ ಫ್ಲವರ್ ರಿಲೇಟೆಡ್. ಮೊಗ್ಗಿನ ಜಡೆ ಆಗ್ಬೋದು, ತೋಮಾಲೆ ಆಗ್ಬೋದು. ತೋಮಾಲೆ ಬೇಕಿರೋರು ದಯವಿಟ್ಟು ಶನಿವಾರ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಲೋಟಸ್ ಓಪನ್ ಫ್ಲವರ್ ಅಥವಾ ಲೋಟಸ್ ಬಟ್ ಇಲ್ಲ, ಇನ್ನೂ ಒಂದು 10 ಕೆಳಗಡೆ ಇದೆ. ಆ ಬಾಕ್ಸ್ ಅಲ್ಲಿ ಇನ್ನೂ ಒಂದು 10 ಇದೆ. ಟೋಟಲಿ ಒಂದು 35 ಪೀಸಸ್ ಇರ್ಬೋದು. ಸೊ ತೋಮಾಲೆ ಅಂತೂ ಖಂಡಿತ ಭಾನುವಾರ ಬರೋರ್ಗೆ ಸಿಗಲ್ಲ, ಬುಕ್ ಮಾಡ್ಕೊಳ್ಳಿ. ಮತ್ತೆ ಕೊರಿಯರ್ ಅಂತೂ ಮಾಡೋದಿಲ್ಲ ತೋಮಾಲೆನ. ಆರೆಂಜ್ ಫ್ಲವರ್ಸು, ಇದು ವೈಟ್ ಕಲರ್ ದಿಂಡು, ಮತ್ತೆ ಇದು ಜಡೆಬಿಲ್ಲೆ. ಸ್ಟೆನ್ಸಿಲ್ ಇಲ್ಲೇನು ಡಿಸ್ಪ್ಲೇ ಮಾಡಿದೆ, ಇದು ಸ್ಟೆನ್ಸಿಲ್ಸ್. ಸೊ ಇಷ್ಟು ಸ್ಟಾಕ್ ಅಪ್ ಆಗಿದೆ. ಲೋಟಸ್ ಅಲ್ಲಿ ಒಂದು 3-4 ಕಲರ್ಸ್ ಇರುತ್ತೆ. ಲೈಟ್ ಪರ್ಪಲ್, ಶಾರ್ಪ್ ಪಿಂಕ್, ಇಲ್ಲಿ ಕಾಣಿಸ್ತಿದೆ ನೋಡಿ, ವೈಟ್, ಡಾರ್ಕ್ ಪರ್ಪಲ್, ಬೇಬಿ ಪಿಂಕ್, ತುಂಬಾ ಕಲರ್ಸ್ ಇದೆ ಲೋಟಸ್ ಅಲ್ಲಿ. ಓಪನ್ ಲೋಟಸ್ ಕೆಲವೊಂದಿದೆ, ಫ್ಲಾಟ್ ಲೋಟಸ್. ಸೊ ಇಷ್ಟು ಸ್ಟಾಕ್ ಅಪ್ ಆಗಿದೆ. ಇದು ಲಾಸ್ಟ್ ಮೇಳ, ಹಬ್ಬಕ್ಕೆ ಮುಂಚೆ ಮಾಡ್ತಿರೋದು. ಸೊ ಯಾರ್ಯಾರು ಏನೇನ್ ತಗೋಬೇಕಂದ್ರು ಪರ್ಸ್ನಲಿ ಬನ್ನಿ, ನೋಡಿ ತಗೋಬಹುದು. ಎಲ್ಲ ಬೆಳಗ್ಗೆಯಿಂದ ನಾವ್ ಏನೇನ್ ಜೋಡಿಸಿದ್ವಿ ಮೇಳಗೆ, ಎಷ್ಟು ದೇವ್ರಿಲ್ಲಿತ್ತು ಆ ದೇವ್ರನ್ನೆಲ್ಲ ನಾವು ಡಿಸ್ಪ್ಯಾಚ್ ಮಾಡಿ ಎಲ್ಲರಿಗೂ ಕಾಲ್ ಮಾಡಿ ಮಂಡೇವರೆಗೂ ಸ್ಲಾಟ್ಸ್ ಸಾಟರ್ಡೆ ಸಂಡೇ ಯಾವುದೇ ಸ್ಲಾಟ್ಸ್ ಇಲ್ಲ. ಮಂಡೇ ಸ್ಲಾಟ್ ಬುಕ್ ಮಾಡಿರೋರ್ಗೆಲ್ಲ ರಿಕ್ವೆಸ್ಟ್ ಮಾಡಿದೀನಿ, ನೀವು ಟ್ಯೂಸ್ಡೇ ಗುಡ್ಸ್ಕೊಡ್ತೀವಿ, ಮಂಡೇ ಐಟಮ್ಸ್ ತಂದ್ಕೊಡಿ ಅಂತ. ಸೊ ಮಂಡೇ ಬೆಳಗ್ಗೆ ಎಲ್ಲರೂ 10 ಗಂಟೆ ಮೇಲೆ, ಟ್ಯೂಸ್ಡೇ ಸ್ಲಾಟ್ ಇರೋರು ತಂದ್ಕೊಡ್ಬೋದು. ಟ್ಯೂಸ್ಡೇನೆ ಡಿಸ್ಪ್ಯಾಚ್ ಕೂಡ ಮಾಡ್ತೀವಿ ಉಡ್ಸಿ. ಇದೆಲ್ಲ ಕವರ್ಸ್ನ ಈಗ ಬೆಳಗ್ಗೆ ಪ್ಯಾಕ್ ಮಾಡಬೇಕು. ಸೊ ಸಾಕು, ಇವತ್ತು ಇಲ್ಲಿಗೆ ವೈಂಡ್ ಅಪ್ ಮಾಡ್ತಿದೀವಿ. ಬೆಳಗ್ಗೆ ಎದ್ದು ಇನ್ನೊಂದು ಅವರ್ ಕೆಲಸ ಇದೆ, ಅದನ್ನ ಆರಾಮಾಗಿ ಮಾಡ್ಕೋಬಹುದು. ಫುಲ್ ಟೀಮ್ ಅವರೆಲ್ಲ ಬೆಳಗ್ಗೆ 9:30 ಇರ್ತೀವಿ. ಸೊ ದಯವಿಟ್ಟು ಗೂಗಲ್ ಮ್ಯಾಪ್ ಅಲ್ಲಿ ಲೊಕೇಶನ್ ಶ್ರೀನಿಕಾ ಕ್ರಿಯೇಷನ್ಸ್ ಅಂತ ಹಾಕಿದ್ರೆ ಲೊಕೇಶನ್ ಬರುತ್ತೆ. ಬೆಳಗ್ಗೆ 10 o'clock ಇಂದ ಸಂಜೆ 8 ಗಂಟೆವರೆಗೂ ಮೇಳ ನಡೆಯುತ್ತೆ, ಸ್ಯಾಟರ್ಡೆ ಅಂಡ್ ಸಂಡೇ. ಅದಾದ್ಮೇಲೆ ಯಾವುದೇ ತರ ಪರ್ಸ್ನಲಿ ಮೇಡಮ್ ಮೇಳಕ್ಕೆ ಬರಕ್ಕಾಗ್ಲಿಲ್ಲ ಆಮೇಲೆ ಬಂದು ನೋಡ್ಬೋದಾ ಅಂದ್ರೆ ನೋ ಆಪ್ಷನ್. ಯಾಕಂದ್ರೆ ಇಲ್ಲಿ ಸ್ಯಾರಿ ಉಡ್ಸೋದ್ರಿರೋದ್ರಿಂದ ಪರ್ಸ್ನಲಿ ನಾವ್ ಯಾರನ್ನೂ ಅಟೆಂಡ್ ಮಾಡ್ಲಿಕ್ಕಾಗಲ್ಲ, ಎಲ್ಲ ಐಟಮ್ಸ್ ಪ್ಯಾಕ್ ಆಗ್ಬಿಟ್ಟಿರುತ್ತೆ. ಇಷ್ಟು ಮೂಲಕ ನಿಮ್ಗೆ ಕೇಳ್ಕೊಳ್ಳೋದೇನು ಅಂದ್ರೆ ದಯವಿಟ್ಟು ನೋಡಿ ತಗೋಬೇಕು ಅನ್ನೋರು ಈ ಸ್ಯಾಟರ್ಡೆ ಸಂಡೇನ ಯುಟಿಲೈಸ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಮಾಡ್ತಿದ್ದೀನಿ. ಇದೇ ತರ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.